ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ಇವತ್ತಿನ ತರಗತಿಗೆ ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ಇವತ್ತಿನ ದಿನದ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ ತರಗತಿ 8 ಪಠ್ಯಪೂರಕ ಅಧ್ಯಯನ 3 ಕೊಡಗಿನ ಗೌರಮ್ಮ ಬರೆದಿರ್ತಕ್ಕಂತಹ ಆಹುತಿ ಅಂತಕ್ಕಂತಹ ಒಂದು ಕಥೆಯನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಇವತ್ತಿನ ದಿನದ ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಗದ್ಯ ಭಾಗ ಏನಿದೆ, ಕೊಡಗಿನ ಗೌರಮ್ಮನವರು ಕನ್ನಡ ಸಾಹಿತ್ಯದ ಪ್ರಥಮ ಕಥೆಗಾರ್ತಿ ಅಂತಲೇ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಎಲ್ಲರೂ ಕೂಡ ಕಥೆಯನ್ನು ಕೇಳೋದು ಅಂತ ಹೇಳಿದರೆ ತುಂಬಾ ಇಷ್ಟ ಮಕ್ಕಳೇ. ಆದರೆ ಆ ಕಥೆಯ ಒಳಭಾಗದಲ್ಲಿರ್ತಕ್ಕಂಥ ಅಂಶವನ್ನು ಕೇಳಿ ನಾವು ಅದನ್ನು ಅಳವಡಿಸ್ಕೊಳ್ತಕ್ಕಂತಹ ಒಂದು ಮೌಲ್ಯದ ಚಿತ್ರಣ ನಮಗೆ ಬೇಕಾಗ್ತದೆ ಮಕ್ಕಳೇ. ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವೊಂದು ಸಮಾಜದಲ್ಲಿ ಬದುಕಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಮನುಷ್ಯರು ಅಂತ ಹೇಳಿ ಕರೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ನೋಡಿ, ಇವತ್ತಿನ ದಿನದ ತರಗತಿಯಲ್ಲಿ ನಾವು ಈ ಒಂದು ಗದ್ಯ ಭಾಗವನ್ನು ಪಠ್ಯಪೂರಕ ಅಧ್ಯಯನವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ಆಹುತಿ ಅಂತಕ್ಕಂತಹ ಏನು ಪಠ್ಯಪೂರಕ ಅಧ್ಯಯನ ಇದೆ, ಇದರ ಅಂಶವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇದನ್ನು ಬರೆದಿರ್ತಕ್ಕಂತಹ ಕೃತಿಕರಾಗಿರ್ತಕ್ಕಂತಹ ಕೊಡಗಿನ ಗೌರಮ್ಮ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನೋಡಿ, ಕೊಡಗಿನ ಗೌರಮ್ಮ ಅವರು ಕನ್ನಡದ ಪ್ರಥಮ ಕಥೆಗಾರ್ತಿ ಅಂತಲೇ ನಾವು ಅವರನ್ನು ಗುರುತಿಸಿದ್ದೀವಿ ಮಕ್ಕಳೇ. ಇವರ ಕಾಲ 1912 ಮಾರ್ಚ್ 3. ಕೊಡಗಿನ ಗೌರಮ್ಮ ಅವರ ಕಾಲ ಎಷ್ಟು? 1912 ಮಾರ್ಚ್ 3. ಇವರ ಸ್ಥಳ ಮಡಿಕೇರಿ. ಕೊಡಗಿನ ಗೌರಮ್ಮ ಅವರ ಸ್ಥಳ ಯಾವುದು? ಮಡಿಕೇರಿ. ಇವರು ಬರೆತಕ್ಕಂತಹ ಕೃತಿಗಳು ಯಾವ್ಯಾವು ಅಂತಂದರೆ ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳು ಅಂತ ಹೇಳಿ. ನೋಡಿ, ಇನ್ನೊಂದ್ಸರಿ, ಕೊಡಗಿನ ಗೌರಮ್ಮ ಅವರು ಬರೆತಕ್ಕಂಥ ಕೃತಿಗಳು ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳು ಅಂತ ಹೇಳಿ. ಇವರು ಬರೆತಕ್ಕಂತಹ ಕಥೆಗಳು ಎಲ್ಲವೂ ಕೂಡ ಮಿಸಸ್ ಕೃಷ್ಣ ಅಂತಕ್ಕಂತಹ ಹೆಸರಿನಲ್ಲಿ ಇವರು ಕಥೆಗಳನ್ನ ಬರೆದಿದ್ದಾರೆ ಮಕ್ಕಳೇ. ನೋಡಿ, ಇವರು ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಸಂಚರಿಸ್ತಕ್ಕಂತಹ ಸಂದರ್ಭದಲ್ಲಿ ಇವರು ಮಹಾತ್ಮ ಗಾಂಧೀಜಿಯವರನ್ನ ಕರೆದು ತನ್ನ ಆಭರಣಗಳೆಲ್ಲವನ್ನೂ ಕೂಡ ದಾನವನ್ನು ಮಾಡಿದರು ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವ, ಸ್ವಭಾವ ನಮಗೆ ಗೊತ್ತಾಗ್ತದೆ ಮಕ್ಕಳು. ಹಾಗಾದರೆ ಈ ಆಹುತಿ ಅಂತಕ್ಕಂತಹ ಒಂದು ಪಠ್ಯಪೂರಕ ಅಧ್ಯಯನ ಏನಿದೆ, ಇದರಲ್ಲಿ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊತೀವಿ ಅನ್ನೋದನ್ನು ನಾವು ನೋಡೋಣ. ನೋಡಿ, ಇಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ತಿಳಿಸ್ಕೊಡುವಂತಹ ಒಂದು ವಿಚಾರದ ಬಗ್ಗೆ ನಾವು ನೋಡ್ಬೋದು ಮಕ್ಕಳೇ. ಹಾಗೆ ಅದರಲ್ಲೂ ಕೂಡ ವರದಕ್ಷಿಣೆ ಅಂತಕ್ಕಂತಹ ಒಂದು ಏನು ಸಾಮಾಜಿಕ ಸಮಸ್ಯೆ ಏನಿದೆ ಅದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡುವಂಥದ್ದು ಬಗ್ಗೆ ನಾವು ತಿಳ್ಕೊಬೇಕು. ಮತ್ತೆ ಈ ಕಥೆಯಲ್ಲಿ ಬರ್ತಕ್ಕಂತಹ ಒಂದು ಶಾಂತಿ ಅಂತಕ್ಕಂತಹ ಏನು ಪಾತ್ರ ಏನಿದೆ, ಈ ಪಾತ್ರದ ಮೂಲಕ ಈ ವರದಕ್ಷಿಣೆ ಅಂತಕ್ಕಂತಹ ಒಂದು ಸಾಮಾಜಿಕ ಸಮಸ್ಯೆ ಯಾವ ರೀತಿ ಆ ಹೆಣ್ಣು ಮಕ್ಕಳ ಮೇಲೆ ಒಂದು ದೌರ್ಜನ್ಯ ಆಗ್ತದೆ, ಮತ್ತೆ ಅವರು ತನ್ನ ಒಂದು ಪ್ರಾಣವನ್ನ ಕಳ್ಕೊಳ್ಳೋ ಮಟ್ಟಿಗೆ ಅವರ ಮನಸ್ಥಿತಿಗಳು ಹೇಗೆ ಬದಲಾವಣೆ ಆಗ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಈ ಕಥೆಯಲ್ಲಿ ನೋಡ್ಬೋದು. ಇಷ್ಟು ಅಂಶಗಳನ್ನ ನಾವು ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ನಿಮಗೆ ಸಾಮಾಜಿಕ ಸಮಸ್ಯೆಗಳು ಅಂತ ಹೇಳಿ ವಿಚಾರವನ್ನು ಕೊಟ್ಟಾಗ ಏನೆಲ್ಲ ಅಂಶಗಳು ಬರ್ತದೆ? ನೋಡಿ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವು ಅನ್ನೋದನ್ನು ನೀವು ಒಂದ್ಸರಿ ಆಲೋಚನೆ ಮಾಡಿ ಮಕ್ಕಳೇ. ನೋಡಿ, ನಾವು ಮನುಷ್ಯರು ಬದುಕ್ತಕ್ಕಂಥದ್ದು ಸಮಾಜವನ್ನು ಹೊರತುಪಡಿಸಿ ಅಲ್ಲ. ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮದೇ ಆಗಿರ್ತಕ್ಕಂತಹ ಕುಟುಂಬ ಇದೆ. ಕುಟುಂಬದಲ್ಲಿ ತಂದೆ, ತಾಯಿ, ಅಣ್ಣ, ತಮ್ಮಂದರು, ಬಂಧು ಬಳಗ, ಬಾಂಧವರೆಲ್ಲರೂ ಕೂಡ ಇದ್ದಾರೆ. ಸಮಾಜವನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಹಿಂದಿನಿಂದಲೂ ಕೂಡ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಗುರುತಿಸಿದ್ದೀವಿ ಮಕ್ಕಳೇ. ಅಂತಹ ಸಮಸ್ಯೆಗಳು ಯಾವ್ಯಾವ ಹೇಳಿ ನೋಡೋಣ.
ಗುಡ್, ಹೇಳಿ. ಹಾಂ, ನೋಡಿ, ಇಂತಹ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಗುರುತಿಸಿದಾಗ ಇವತ್ತು ಶೈಕ್ಷಣಿಕ ಸಮಸ್ಯೆಗಳಿದ್ದಾವೆ ಮಕ್ಕಳೇ. ಇವತ್ತು ಬಡತನ ಅಂತಕ್ಕಂಥದ್ದು ತಾಂಡವ ಆಡ್ತಾ ಇದೆ. ಅನಕ್ಷರತೆ ಅಂತಕ್ಕಂಥದ್ದು ಇವತ್ತು ಹೆಚ್ಚಿನ ಮಟ್ಟಿಗೆ ನೋಡ್ಬೋದು. ಅದರ ಜೊತೆಗೇ ಒಂದು ಗಂಡು ಮಕ್ಕಳ ಒಂದು ಸಂತಾನದ ವ್ಯಾಮೋಹ, ಹೆಣ್ಣು ಮಕ್ಕಳನ್ನು ಭ್ರೂಣಾವಸ್ಥೆಯಲ್ಲಿಯೇ ಕೊಲ್ಲುವಂಥದ್ದು, ಈ ಥರದ ಅನೇಕ ಸಮಸ್ಯೆಗಳಿವೆ ಮಕ್ಕಳು. ಅದರಲ್ಲಿ ವರದಕ್ಷಿಣೆ ಅಂತಕ್ಕಂಥದ್ದು ಕೂಡ ಒಂದು ಸಾಮಾಜಿಕ ಸಮಸ್ಯೆಗಳಲ್ಲಿ ಬಹಳ ಕ್ರೂರವಾಗಿರ್ತಕ್ಕಂತಹ, ಸಮಾಜದಲ್ಲಿ ಹೆಚ್ಚು ಇರತಕ್ಕಂತಹ ಇವತ್ತಿನ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಅಂಶದಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳುವ ಮಕ್ಕಳೇ. ಏನು ವರದಕ್ಷಿಣೆ ಅಂತಂದ್ರೆ ಏನು? ಗಂಡು ಹೆಣ್ಣು ವಿವಾಹದ ಸಂದರ್ಭದಲ್ಲಿ ಆ ವಧುವಿನ ಕಡೆಯವರು ವರನಿಗೆ ಕೊಡ್ತಕ್ಕಂತಹ ಹಣದ ರೂಪದ, ವಸ್ತುವಿನ ರೂಪದ, ಬೆಲೆ ಬಾಳುವಂತಹ ಏನು ಆಭರಣಗಳನ್ನು ಕೊಡುವಂತಹ ಏನು ಪದ್ಧತಿ ಏನಿದೆ ಅದನ್ನು ನಾವು ವರದಕ್ಷಿಣೆ ಅಂತ ಹೇಳಿ ನಾವು ಕರಿತೀವಿ ಮಕ್ಕಳೇ. ಇನ್ನೊಮ್ಮೆ ಗಮನಿಸಿ, ವರದಕ್ಷಿಣೆ ಅಂತಂದರೆ ವಿವಾಹದ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರನಿಗೆ ಕೊಡ್ತಕ್ಕಂತಹ ಅತಿ ಹೆಚ್ಚು ಬೆಲೆ ಬಾಳುವಂತಹ ಹಣ ಆಗಿರ್ಬೋದು, ಆಭರಣಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಇವುಗಳನ್ನು ನಾವು ವರದಕ್ಷಿಣೆ ಅಂತೇಳಿ ಕೊಡುವಂತಹದ್ದೇನಿದೆ ಇದನ್ನು ವರದಕ್ಷಿಣೆ ಅಂತೇಳಿ ಕರಿತೀವಿ ಮಕ್ಕಳೇ. ನೋಡಿ, ಇವತ್ತಿನ ಸಂದರ್ಭಗಳನ್ನು ನಾವು ನೋಡಿದಾಗ ಸಮಾಜದಲ್ಲಿ ಇವತ್ತು ಬಡತನ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಆ ಬಡತನ ಅಂತಲೂ ಕೂಡ ಕೇಳ್ತಾ ಇಲ್ಲ, ಶ್ರೀಮಂತಿಕೆ ಅಂತಲೂ ಕೂಡ ಕೇಳ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನು ಮನೆಯಲ್ಲಂತೂ ಇಟ್ಕೊಳ್ಳೋಂಗಿಲ್ಲ. ಅವರು 18 ವರ್ಷಗಳ ತರುವಾಯ ಅವ್ರನ್ನ ಮದುವೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ. ಒಂದು ಸಮಾಜದಲ್ಲಿ ಒಂದು ಕುಟುಂಬ ಅಂತಕ್ಕಂತಹ ಒಂದು ಅಂಶಗಳನ್ನು ನಾವು ಗಮನಿಸಿದಾಗ ಅಲ್ಲಿ ಗಂಡು ಹೆಣ್ಣುಗಳ ಒಂದು ವಿವಾಹದ ಸಂದರ್ಭ, ಸಾಂಸಾರಿಕ ಜೀವನ, ಈ ಥರದ್ದೆಲ್ಲ ಒಂದಾಗ ಒಂದು ನೋಡಬೇಕಾಗ್ತದೆ ಮಕ್ಕಳೇ. ಇಂತಹ ಸಂದರ್ಭಗಳಲ್ಲಿ ಏನಾಗ್ತದೆ, ವಿವಾಹದ ಸಂದರ್ಭದಲ್ಲಿ ಅತಿ ಹೆಚ್ಚು ವರ್ಣ ಕಡೆಯವರು ಹೆಣ್ಣು ಮಕ್ಕಳಿಂದ ಬಲವಂತವಾಗಿ ಒಂದು ಹಣದ ರೂಪದ, ವಸ್ತುವಿನ ರೂಪದಲ್ಲಿ ಕಿತ್ತುಕೊಳ್ಳುವಂತಹ ಒಂದು ಅಂಶಗಳನ್ನು ಗಮನಿಸ್ತೀವಿ. ಬಡತನ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಬಡವರಾದರೂ ಕೂಡ, ಶ್ರೀಮಂತರಾದರೂ ಕೂಡ ಅವರಿಂದ ವಿವಾಹದ ಸಂದರ್ಭದಲ್ಲಿ ಬೇಡಿಕೆಗಳನ್ನು, ಹಲವಾರು ಬೇಡಿಕೆಗಳನ್ನು ಇಡುವಂತಹ ಪದ್ಧತಿಗಳು ಇದೆ ಮಕ್ಕಳೇ. ಅವ್ರ ಹತ್ರ, ಹೆಣ್ಣು ಮಕ್ಕಳ ಹತ್ರ ಇದೆಯೋ ಅಂತ ನಾವು ತಿಳ್ಕೊಳ್ಳಲ್ಲ, ಇಲ್ಲ ಅಂತಲೂ ಕೂಡ ತಿಳ್ಕೊಳ್ಳಲ್ಲ. ಅವರಿಂದ ನಾವು ಕಿತ್ತುಕೊಳ್ಳುವಂತಹ ಪ್ರಯತ್ನವನ್ನು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಇಂತಹ ಒಂದು ಸಮಸ್ಯೆ ಏನಿದೆ, ಈ ಸಮಸ್ಯೆಗಳನ್ನು ನಾವು ಇವತ್ತು ಕಾನೂನಿನ ಕಟ್ಟುಪಾಡುಗಳಲ್ಲಿ ವರದಕ್ಷಿಣೆ ನಿಷೇಧ ಕಾಯಿದೆ ಅಂತಕ್ಕಂಥದ್ದು ಒಂದು ಕಾಯಿದೆ, ಕಾನೂನು ಕಟ್ಟುಪಾಡು ಇದೆ. ಆದರೂ ಕೂಡ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಜನರು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಭಾಳ ದುರಂತದ ಕತೆ. ಇಲ್ಲಿ ನಾವು ಅದನ್ನು ಕಾನೂನು ಪ್ರಕಾರ ಹೋದಾಗ ಏನಾದ್ರು ಹೆಣ್ಣು ಮಕ್ಕಳನ್ನು ನಾವು ವಿವಾಹ ಮಾಡಲಿಕ್ಕೆ ಆಗಲ್ಲ ಅನ್ನೋದೊಂದು ಆ ಹೆಣ್ಣು ಮಕ್ಕಳನ್ನ ನಿಂತಿರ್ತಕ್ಕಂಥ ತಂದೆ ತಾಯಿಗಳ ಅಳುವು ಕೂಡ ಆಗಿದೆ. ಆದರೂ ಕೂಡ ಅವರು ತನಗೆ ಎಷ್ಟೇ ಕಷ್ಟ ನೋವು ಇದ್ರೂ ಕೂಡ ಅವುಗಳನ್ನು ಬದಿಗಿಟ್ಟು ಹೆಣ್ಣು ಮಕ್ಕಳನ್ನು ಇವತ್ತು ವಿವಾಹ ಮಾಡಿಕೊಡ್ತಕ್ಕಂತಹ ಒಂದು ಅಂಶಗಳನ್ನು ನಾವು ಗಮನಿಸಿದ್ದೀವಿ ಮಕ್ಕಳೇ. ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿಗಳು ಇವತ್ತು ಯಾವ ಮಟ್ಟಕ್ಕೆ ಹೋಗ್ತದೆ, ಅವೆಲ್ಲವೂ ಕೂಡ ದುರಂತ ಕಥೆಯಾಗಿಯೇ ನಾವು ನೋಡಬೇಕಾಗಿದೆ ಮಕ್ಕಳೇ. ಹೆಣ್ಣು ಮಕ್ಕಳು ತುಂಬ ಸೂಕ್ಷ್ಮ ಮನಸ್ಸಿನವರದ್ದು. ಅವರ ಮೇಲೆ ಏನಾದರೂ ಕೂಡ ಗಾಢವಾಗಿರ್ತಕ್ಕಂತಹ ಪ್ರಭಾವಗಳು ಬೀಳಿದಾಗ, ಒತ್ತಡಗಳಾದಾಗ, ಪುರುಷನ ಕಡೆಯವರು ಹೆಣ್ಣು ಮಕ್ಕಳಿಗೆ ದೌರ್ಜನ್ಯವನ್ನು ಮಾಡುವಂಥದ್ದು, ತವರು ಮನೆಗೆ ಕಳಿಸುವಂಥದ್ದು, ಬಲವಂತವಾಗಿ ಹಣವನ್ನು, ವಸ್ತುಗಳನ್ನು ಅವರಿಂದ ಕಿತ್ತುಕೊಳ್ಳುವಂತಹ ಒಂದು ಅಂಶಗಳನ್ನು ನಾವಿವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಇಂತಹ ಅಂಶದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕೊನೆಗೆ ಯಾವ ಮಟ್ಟಕ್ಕೆ ಹೋಗ್ತಾರೆ, ತನ್ನ ಜೀವವನ್ನು, ಪ್ರಾಣವನ್ನು ಕಳೆದುಕೊಳ್ಳುವ ಹಂತಕ್ಕೆ ಅವರು ಹೋಗ್ತಾರೆ ಮಕ್ಕಳೇ. ಇಂತಹ ಒಂದು ಚಿತ್ರಣ ಸಮಾಜದಲ್ಲಿ ನಾವು ದಿನಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ದಿನಂಪ್ರತಿ ಅದನ್ನು ನೋಡ್ತಾ ಇದ್ದೀವಿ. ಆದರೆ ನಾವು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಸಮಾಜದ ಸಮಸ್ಯೆಗಳನ್ನು ಮನಗಂಡು ಮುಂದಿನ ತಲೆಮಾರಾದರೂ ಕೂಡ ಇಂಥ ಸಮಸ್ಯೆಗಳನ್ನು ಸಮಾಜದಿಂದ ನಾವು ದೂರ ಇಡಬೇಕು, ಆ ಸಮಸ್ಯೆಯನ್ನು ಕಿತ್ತೊಗೆಯಬೇಕು ಅಂತಕ್ಕಂತಹ ಒಂದು ಅಂಶದ ನಿಟ್ಟಿನಲ್ಲಿ ನಮಗೆ 8ನೇ ತರಗತಿಯ ಪಠ್ಯಭಾಗದಲ್ಲಿ ಆಹುತಿ ಅಂತಕ್ಕಂತಹ ಕಥೆಯ ಮೂಲಕ ಈ ವರದಕ್ಷಿಣೆ ಅಂತಕ್ಕಂತಹ ಪದ್ಧತಿ ಅಂತಕ್ಕಂಥದ್ದು ಇವತ್ತು ಎಷ್ಟರ ಮಟ್ಟಿಗೆ ಇದೆ ಅನ್ನುವ ಒಂದು ಅಂಶ, ಆ ಪುರುಷರ ಒಂದು ಮನಸ್ಥಿತಿಗಳು ಏನಿದೆ, ತಂದೆ ತಾಯಿಗಳ ಮನಸ್ಥಿತಿಗಳು ಏನಿದೆ, ಗಂಡು ಸಂತಾನದ ತಂದೆ ತಾಯಿಗಳ
ಕುಟುಂಬದ ಒಂದು ತಂದೆ ತಾಯಿಗಳ ಮನಸ್ಥಿತಿ ಹೇಗಿರುತ್ತೆ, ಹೆತ್ತಂಥವರ ತಂದೆ ತಾಯಿಗಳ ಒಂದು ಮನಸ್ಥಿತಿಗಳು ಹೇಗಿರ್ತವೆ, ಅವುಗಳ ಒಂದು ಚಿತ್ರಣವನ್ನು ನಾವು ಈ ಆಹುತಿ ಅಂತಕ್ಕಂತಹ ಒಂದು ಪಾಠದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಅದರಲ್ಲೂ ಕೂಡ ಶಾಂತಿಯ ಪಾತ್ರದ ಮೂಲಕ ಇವತ್ತು ಹೆಣ್ಣು ಮಕ್ಕಳು ಯಾವ ಹಂತಕ್ಕೆ ಕಡೆ ತವರಿನ ತಂದೆ ತಾಯಿಗಳ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಕುಟುಂಬದ ಒಂದು ತಂದೆ ತಾಯಿಗಳ ಗೌರವವನ್ನು ಉಳಿಸ್ಕೋಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ, ಮತ್ತು ಇಲ್ಲಿನ ಪುರುಷ ಪ್ರಧಾನ ಕುಟುಂಬದಲ್ಲಿ ಗಂಡನ ಒಂದು ದೌರ್ಜನ್ಯ, ಅವರ ಅತ್ತೆ ಮಾವಂದ್ರ ಒಂದು ಶೋಷಣೆ, ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡ್ತಕ್ಕಂಥದ್ದು, ದೌರ್ಜನ್ಯವನ್ನು ಎಸಗುವುದು ಅಂಥ ಸಂದರ್ಭದಲ್ಲಿ ಅವರು ಮನಸ್ಸಿನ ಡೋಲಾಯಮಾನವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅವರು ಕೊನೆಗೆ ಏನು ಮಾಡಲಿಕ್ಕೆ ಸಾಧ್ಯ, ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಹಂತಕ್ಕೆ ಅವರು ಹೋಗಬೇಕಾಗ್ತದೆ ಮಕ್ಕಳೇ. ಇಂತಹ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತದೆ. ಹಾಗಾಗಿ ಇಂತಹ ವರದಕ್ಷಿಣೆ ಅಂತಕ್ಕಂಥ ಏನು ಸಮಸ್ಯೆ ಏನಿದೆ ಅದನ್ನು ದಯಮಾಡಿ ಇಂತಹ ಒಂದು ಸಮಸ್ಯೆಗಳನ್ನು ನಾವೆಲ್ಲರೂ ಸೇರಿಕೊಂಡು ಆ ಸಮಾಜದಲ್ಲಿ ನಾವು ವಾಸ ಮಾಡೋದ್ರಿಂದ ಇಂತಹ ಅಂಶಗಳನ್ನ ನಾವು ತೆಗೆದುಹಾಕುವಂತಹ ಒಂದು ಅಂಶದ ಕಡೆಗೆ ನಾವೆಲ್ಲರೂ ಕೂಡ ಆ ಗಮನವನ್ನು ಹರಿಸೋಣ. ನಮ್ಮ ತಂದೆ ತಾಯಿಗಳಿಗೆ, ಸಮಾಜದಲ್ಲಿರ್ತಕ್ಕಂಥವರಿಗೆ, ಬಂಧು ಬಾಂಧವರಿಗೆ ಈ ವಿಷಯದ ಬಗ್ಗೆ ತಿಳಿಸೋಣ ಅಂತಕ್ಕಂತಹ ಒಂದು ಅಂಶವನ್ನು ನಾವು ಗದ್ಯ ಪಾಠದ ಮೂಲಕ ನೋಡೋಣ ಮಕ್ಕಳೇ. ಈ ಪಾಠಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿದೆ ಅಂತ ಭಾವಿಸ್ಕೊಂಡು ನೇರವಾಗಿ ಕೊಡಗಿನ ಗೌರವ ಬರತಕ್ಕಂತಹ ಆಹುತಿ ಅಂತಕ್ಕಂಥ ಗದ್ಯವಾಗಿ ನಾನು ಹೋಗ್ತಾ ಇದ್ದೀನಿ. ಪುಟ ಸಂಖ್ಯೆ 147 ನೀವೆಲ್ಲರೂ ಕೈಯಲ್ಲಿ ಪುಸ್ತಕ ಇದೆ ಅಂತೆಲ್ಲ ಭಾವಿಸ್ಕೊಂಡು ನಮ್ಮ ಮಾದರಿ ವಾಚನ ಮೂಲಕ ಇದರ ಸಾರಾಂಶವನ್ನು ನಾನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮಕ್ಕಳೇ. ಆಹುತಿ ಕೊಡಗಿನ ಗೌರವ. ನಾನು MA ಪಾಸಾಗಿದ್ದೆ. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು. ಅಂತೂ ಕಡೆಗೆ ಹುಡುಗಿಯು ನಿಶ್ಚಯವಾದಳು. ನಮ್ಮ ಮನೆಯಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ. ಅವಳಿಗೂ ತಂದೆ ತಾಯಿ ಇದ್ದರು, ಆದರೆ ಅವರು ಬಹಳ ಬಡವರಂತೆ. ನನಗೇನು ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ನಾಗಬೇಕೆಂದು ಬಲವಾದ ಇಚ್ಛೆ. ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು. ನನಗಾಗಿ ತುಂಬ ಹಣ ಖರ್ಚು ಮಾಡುವಷ್ಟು ಅನುಕೂಲವೂ ನನ್ನ ತಂದೆಗಿರಲಿಲ್ಲ. ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದಾಗಿತ್ತು. ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ. ನನ್ನ ತಂಗಿ ವಿಜಯ, ಆಕೆಯನ್ನು ನಾನು ವಿ ಎಂದು ಕರೆಯುತ್ತಿದ್ದೆ. ಆಕೆ, ಅಣ್ಣ, ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆಯೇ ಎಂದು ಅಪ್ಪ ಕೇಳಿದರೆ ಏನು ಎನ್ನುತ್ತೀ ಎಂದಳು. ನಾನೆಂದೆ, ನಾನು ಅವಳನ್ನು ನೋಡಿಯೇ ಇಲ್ಲ, ನಾನು ಏನೆಂದು ಉತ್ತರ ಕೊಡಲಿ? ಆಗ ವಿಜಯ ಅಂದಳು, ಅಣ್ಣ, ನಾನು ಅವಳನ್ನು ನೋಡಿಲ್ಲ. ಅವಳು ಎಲ್ಲ ಥರದಲ್ಲೂ ನಿನಗೆ ಯೋಗ್ಯಳಾಗಿದ್ದಾಳೆ. ಓದು ಬರಹ ಗೊತ್ತಿದೆ, ನೋಡುವುದಕ್ಕೆ ಅತಿ ಚೆಲುವು. ನಾನಾಗ ಕೇಳಿದೆ, ವರದಕ್ಷಿಣೆ ಎಷ್ಟು ಕೊಡ್ತಾರೆ? ವಿಜಯ ಕೇಳಿದಳು, ಅಣ್ಣ, ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ. ಅವರು ಬಹಳ ಬಡವರು. ಆದರೆ ಹುಡುಗಿ ರತಿದೇವಿಯಂತೆ ಇದ್ದಾಳೆ. ಅವರೇ 500 ರೂಪಾಯಿ ಕೊಡುವೆವೆಂದು ಹೇಳಿದ್ದಾರೆ. ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ. ನಾನು ಹೇಳಿದೆ, ವಿ ನನಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ. ಅದಕ್ಕಾಗುವ ಖರ್ಚನ್ನು ಕೊಡುವುದಾದರೆ ಮಾತ್ರ ನಾನು ಆ ಹುಡುಗಿಯನ್ನು ಮದುವೆಯಾಗುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಆಗ ವಿಜಯ, ಅಣ್ಣ, ನೀನು MA ಪದವೀಧರ, ನಿನ್ನ ಬಾಯಿಯಿಂದ ಇಂತಹ ಮಾತು ಹೊರಡಬಹುದೇ? ನಿನ್ನನ್ನು ನೀನು ಮಾರಿಕೊಳ್ಳಲು ಬಯಸುವೇಕೆ ಎಂದು ಸ್ವಲ್ಪ ಕೋಪದಿಂದಲೇ ಹೇಳಿ ಒಳಗೆ ಹೊರಟು ಹೋದಳು. ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದೆ. ನನ್ನ ತಂದೆಯು ಜಪ ತೀರಿಸಿ ಹೊರಗೆ ಬಂದರು. ನೀನು ವಿಜಯಳ ಹತ್ತಿರ ಮುಂದೆ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆ ಆಗುತ್ತೇನೆ ಎಂದಿಯಂತೆ. ಅವರು ಬಡವರು, 6-7 ಹೆಣ್ಣು ಮಕ್ಕಳು ಇದ್ದಾರೆ. ಎಲ್ಲಿಂದ ತಾನೇ ಹಣ ತರಬಲ್ಲರು? ಹುಡುಗಿ ಲಕ್ಷಣವಾಗಿದ್ದಾಳೆ. ನೀನು ದೊಡ್ಡವರ ಅಳಿಯನಾಗಿ ಲಂಡನ್ನಿಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ಲಾ ಓದುವ ಖರ್ಚನ್ನು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆಂದು ಹೇಳಿ ಒಳಗೆ ಹೊರಟು ಹೋದರು. ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಹೊರಟೆ. ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು. ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ. ತಂದೆ ಎದುರು ನಿಂತು ಹಾಗೆ ಹೇಳುವ ಧೈರ್ಯ ನನಗಿರಲಿಲ್ಲ.
ಆದುದರಿಂದ ಅಂದಿನ ರಾತ್ರಿಯೇ ಮನೆ ಬಿಟ್ಟು ಹೊರಟೆ. ನಮ್ಮ ಹಳ್ಳಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ಹೊರಡಲು 10 ನಿಮಿಷವಿದ್ದ ಕಾರಣ ಮದ್ರಾಸಿಗೆ ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಒಂದು ಕಂಪಾರ್ಟ್ಮೆಂಟಿನಲ್ಲಿ ಹೋಗಿ ಕುಳಿತೆ. ನಾನು ಕುಳಿತಲ್ಲಿ ಬೇರೆ ಯಾರೂ ಇರಲಿಲ್ಲ. ಮುಂದೇನು ಗತಿ ಏನೆಂದು ಆಲೋಚಿಸುತ್ತಾ ಕುಳಿತಿದ್ದೇನಂತೆಯೇ ನಿದ್ರೆ ಬಂದು ಬಿಟ್ಟಿತು. ಏನೋ ಶಬ್ದವಾದಂತಾಗಿ ಕಣ್ಣು ತೆರೆದು ನೋಡಿದೆ. ನನ್ನೆದುರು ಒಬ್ಬ ಮುದುಕ ಕುಳಿತಿದ್ದನು. ಮುದುಕನಾದರೂ ಹುಡುಗನಂತೆ ಡ್ರೆಸ್ ಮಾಡಿಕೊಂಡಿದ್ದ. ನೋಡಿದ ಕೂಡಲೇ ಮುದುಕನೆಂದು ಗೊತ್ತಾಗ್ತಾ ಇರಲಿಲ್ಲ. ಅವನು ಹಣವಂತನಾಗಿರಬೇಕೆಂದು ಅವನ ವೇಷಭೂಷಣಗಳಿಂದ ವ್ಯಕ್ತವಾಗುತ್ತಿತ್ತು. ಅವನು ನನ್ನನ್ನೇ ನೋಡುತ್ತಾ ಕುಳಿತಿದ್ದರೂ ಮಾತನಾಡುವಂತೆ ತೋರಲಿಲ್ಲ. ನಾನೇ ಮಾತನಾಡಬೇಕಾಗಿ ಬಂತು. ಸ್ವಾಮಿ, ದಯಮಾಡಿ ಗಂಟೆ ಎಂದು ಹೇಳಿದ್ದೀರಾ ಎಂದು ಕೇಳಿದೆ. ಅವನು ಕೈಗಡಿಯಾರವನ್ನು ನೋಡಿ 2 ಗಂಟೆಗೆ 10 ನಿಮಿಷವಿದೆ ಎಂದ. ಆ ಮುದುಕ ತುಂಬ ಮಾತುಗಾರ. ಅವನ ಮಾತಿಗೆ ಪ್ರಾರಂಭಿಸಿದ. ಅಂತೂ ಮದ್ರಾಸಿಗೆ ತಲುಪುವಷ್ಟರಲ್ಲಿ ನಾವಿಬ್ಬರು ಸ್ನೇಹಿತರಾಗಿದ್ದೆವು. ಆ ಮುದುಕ ಒಬ್ಬ ರತ್ನದ ವ್ಯಾಪಾರಿ. ನಾನು ಯಾರೆಂದು ಕೇಳಿದ್ದಕ್ಕೆ ನಾನೊಬ್ಬ ಬಡವರ ಮಗನೆಂದು MA ಪಾಸ್ ಆಗಿದೆ ಎಂದು ಕೆಲಸ ಹುಡುಕುವ ಸಲುವಾಗಿ ಮದ್ರಾಸಿಗೆ ಹೊರಟಿದ್ದೇನೆಂದು ಹೇಳಿದೆ. ಕೆಲಸವೇನೋ ಸಿಕ್ಕದಿದ್ದರೆ ಬಂದು ನನ್ನನ್ನು ಕಾಣಬೇಕೆಂದು ಹೇಳಿದ. ಅಷ್ಟು ಹೊತ್ತಿಗಾಗಲೇ ಮದ್ರಾಸು ತಲುಪಿದೆವು. ನಾನು ಓದುವಾಗ ವಾಸವಿದ್ದ YMCA ಹೋಗಿ ಅಲ್ಲಿಂದ ಸ್ನೇಹಿತರ ಜೊತೆಯಲ್ಲಿ ಉಳಿದೆ. ಮರುದಿನದಿಂದ ಕೆಲಸ ಹುಡುಕಲು ಪ್ರಾರಂಭಿಸಿ ಎಲ್ಲಿಯೂ ಕೆಲಸ ಸಿಗದೆ ಕೈಯಲ್ಲಿದ್ದ ಕೆಲವು ರೂಪಾಯಿಗಳು ಖರ್ಚಾಗಿದ್ದವು. ಊಟಕ್ಕೆ ತೊಂದರೆಯಾದಾಗ ಬೇರೇನು ದಿಕ್ಕು ತೋಚದೆ ರೈಲಿನಲ್ಲಿ ಸ್ನೇಹಿತನಾದ ಆ ಮುದುಕರ ಮನೆಗೆ ಹೋದೆ. ದೇವರ ದಯೆಯಿಂದ ಅವರು ಮನೆಯಲ್ಲಿದ್ದರು. ಮಾತುಕತೆಯ ಬಳಿಕ ಕೆಲಸ ಸಿಗಲಿಲ್ಲವೆಂದೇನಾಯಿತು ಗೊತ್ತಾಯಿತು. ಅವನು ಒಬ್ಬ ಮಗಳು ದೂರದ ಸಂಬಂಧ ಸೊಸೆ ಇದ್ದರು. ಅವರಿಬ್ಬರಿಗೂ ಪಾಠ ಹೇಳಿಕೊಡಲು ಆಗುತ್ತದೆಯೇ ಎಂದು ನಾನು ಕೇಳಿದ. ಏನೂ ಕೆಲಸವಿಲ್ಲದ ನನಗೆ ಅದೇ ಬಲು ದೊಡ್ಡ ಕೆಲಸವಾಯಿತು. ಮರುದಿನದಿಂದ ಪಾಠ ಹೇಳಲು ಉಪಕ್ರಮಿಸಿದೆ. ಮಗಳ ಹೆಸರು ಸೀತೆ, ಶಾಂತಿ ಎಂದು ಸೊಸೆಯ ಹೆಸರು. ನಾನು ಪಾಠ ಹೇಳಲು ಮೊದಲು ಮಾಡಿ 6 ತಿಂಗಳುಗಳಾದವು. ಹುಡುಗಿಯರಿಬ್ಬರು ಚೆನ್ನಾಗಿಯೇ ಪಾಠ ಕಲಿಯುತ್ತಿದ್ದರು. ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ. ಶಾಂತಿಯ ಸೌಂದರ್ಯವನ್ನು ಆಧರಿಸಿ ದುಃಖ ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ಅವಳ ತಂದೆ ತಾಯಿಯರು ಅಷ್ಟೇನೂ ಅನುಕೂಲಸ್ಥರಾಗಿರಲಿಲ್ಲ. ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಬಡತನದ ದೆಸೆಯಿಂದ ವರದಕ್ಷಿಣೆ ಕೊಡಲಾರದೆ ಇನ್ನೂ ಮದುವೆಯಾಗಿರಲಿಲ್ಲ. ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಯಿತು. ಮದುವೆಯಾದರೆ ಅವಳನ್ನು ಮದುವೆಯಾಗಬೇಕೆನಿಸಿತು. ಅವಳನ್ನು ಮರೆಯಲು ಪ್ರಯತ್ನಿಸತೊಡಗಿದೆ. ಎಷ್ಟೆಷ್ಟೋ ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ನಾನು ಸೀತೆಯನ್ನು ಮದುವೆಯಾಗಬಹುದಿತ್ತು. ಎಷ್ಟೋ ಸಾರಿ ಅವಳ ತಂದೆ ನನ್ನನ್ನು ಹಾಸ್ಯಕ್ಕಾಗಿ ಅಳಿಯ ಎಂದು ಕರೆಯುತ್ತಿದ್ದರು. ನಾನು ಅವರ ಅಳಿಯನಾದರೆ ಲಂಡನ್ನಿಗೆ ಹೋಗಬಹುದಿತ್ತು. ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿಕೊಡಬಾರದೆಂದು ನನ್ನ ಮನಸ್ಸು ಹೇಳುತ್ತೆ. 9 ಗಂಟೆಯಾಗಿತ್ತು. ನಾನು ಪಾಠದ ಕೋಣೆಯಲ್ಲಿ ಕುಳಿತು ನನ್ನ ಶಿಷ್ಯರಿಬ್ಬರನ್ನ ಎದುರು ನೋಡುತ್ತಿದ್ದೆ. ಬಾಗಿಲ ತೆರೆದ ಶಬ್ದವಾಯಿತು. ತೆರೆದ ಬಾಗಿಲಿನಿಂದ ಒಳಗೆ ಹೊಕ್ಕಳು ಸೀತೆ. ಶಾಂತಿಯ ಸುಳಿವಿಲ್ಲ. ಅವಳನ್ನು ಕಾಣದೆ ಮನಸ್ಸಿಗೆ ವಿಷಾದವಾಯಿತು. ಆದರೆ ಕೇಳುವ ಮೊದಲೇ ಅವಳೇ, ನೋಡಿ ಮಿಸ್ಟ್ರೆ, ನಿನ್ನೆ ರಾತ್ರಿಯೇ ಶಾಂತಿಯ ತಂದೆ ಬಂದು ಅವಳನ್ನು ಊರಿಗೆ ಕರೆದುಕೊಂಡು ಹೋದರು. ಯಾಕೆಂತ ಗೊತ್ತಿದೆಯೇ? ಮದುವೆಗೆ ಎಂದಳು. ಆಗ ನನಗೆ ತಿಳಿಯಿತು, ಶಾಂತಿ ಇಲ್ಲದೆ ನಾನು ಬದುಕಲಾರೆನೆಂದು. ಮೊದಲೇ ಅವಳ ತಂದೆ ತಾಯಿಯರನ್ನ ಕೇಳಿದ್ದಕ್ಕಾಗಿ ನನ್ನನ್ನು ನಾನೇ ಕಳೆದುಕೊಂಡೆ. ಹಣದಾಸೆಯಿಂದ ನನ್ನ ಜೀವನವನ್ನು ನಾನೇ ಮಣ್ಣುಗೂಡಿಸಿಕೊಂಡ ಮೇಲೆ ಗೊತ್ತಾಯಿತು, ಶಾಂತಿ ವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವೆಂದು. ಶಾಂತಿಯನ್ನು ಕಳೆದುಕೊಂಡು ಅಂದಿನ ದಿನವನ್ನೆಲ್ಲ ಅಶಾಂತಿಯಲ್ಲೇ ಕಳೆದನು. ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದ ತೋರಿಸಿದಳು. ಶಾಂತಿಯ ಕಾಗದವನ್ನು ಓದಿದೆ. ವರದಕ್ಷಿಣೆಯನ್ನು ಕೊಡಲಾರದ ತಂದೆ ತಾಯಿಯರು 4 ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಓದಿ ಶಾಂತಿಯಂತಹ ಸ್ವರ್ಣ ಪುತ್ಥಳಿಯನ್ನು ಕೊಡುವುದು ಅಲ್ಲದೆ ಅವಳೊಡನೆ ವರದಕ್ಷಿಣೆಯನ್ನು ಕೊಡಬೇಕೆಂದು ಕೇಳಿದ ನೀಚನನ್ನು ಶಿಕ್ಷಿಸಿದೆ.
ಹಿಂದೆಂದೂ ಬಾರಿ ನಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸುವುದು ದುಃಖದ ಬರದಲ್ಲಿ ಮರೆತೇ ಹೋಗಿತ್ತು. ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಶೆಯನ್ನು ಬಿಟ್ಟು ಶಾಂತಿಯನ್ನು ಆಗಿದ್ದರೆ ಆ ಮುದ್ದು ಬಾಲೆ ಈಗ ಸುಖವಾಗಿರುತ್ತಿದ್ದಳು. ನನ್ನ ತಪ್ಪಿಗಾಗಿ ನನ್ನನ್ನು ನಾನೇ ಜರಿದುಕೊಂಡೆ. ವರದಕ್ಷಿಣೆ ಎಂಬ ಪಿಶಾಚಿಯು ಅದೆಷ್ಟು ಸುಕುಮಾರಿಯರನ್ನು ಬಲಿ ತೆಗೆದುಕೊಳ್ಳುವುದು ದೇವರೇ ಬಲ್ಲ. ಆದರೆ ನನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು. ಅಂದಿನ ರಾತ್ರಿಯ ಊರಿಗೆ ಹೊರಟೆ. 3 ದಿನ ಬೆಳಗಿನ ಹೊತ್ತಿನಲ್ಲಿ ಮನೆಗೆ ತಲುಪಿದೆ. ನಾನು ಹೋಗುವಾಗ ಅಮ್ಮ ಅಂಗಳ ಸಾರಿಸಿ ರಂಗವಲ್ಲಿ ಇಡುತ್ತಿದ್ದಳು. ನನ್ನ ತಂದೆಯು ವಿಯು ಒಳಗಿದ್ದರು. ಅಮ್ಮನೊಡನೆ ಮಾತನಾಡಿ ಒಳಗೆ ಹೋದೆ. ನಾನು ಅಲ್ಲಿ ನಿಲ್ಲದೆ ನನ್ನ ಕೋಣೆಗೆ ಹೋದೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ನೋಡುತ್ತಾ ನಿಂತಿದ್ದಳು. ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು. ಆಗ ಅವಳು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು, ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದಳು. ನನಗೆ ಬಹಳ ಆಶ್ಚರ್ಯವಾಯಿತು. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ. ಶಾಂತಿಯ ಚಿತ್ರ. ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ. ಶಾಂತಿಯೇ ನಾನು ಮೊದಲು ಕೈಬಿಟ್ಟ ಕನ್ಯೆ. ಈಗ ಏನು ಪ್ರಯೋಜನ? ನೋಡಿ, ಈ ಒಂದು ಕತೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಒಂದು ಸಾಮಾಜಿಕ ಸಮಸ್ಯೆಯನ್ನು ಕೊಡಗಿನ ಗೌರಮ್ಮನವರು ಆಹುತಿ ಅಂತಕ್ಕಂತಹ ಶೀರ್ಷಿಕೆಯಲ್ಲಿ ಒಂದು ಉದಾಹರಣೆಯನ್ನು ಕೊಡೋದ್ರ ಮುಖಾಂತರ ಒಂದು ಸಾಂಸಾರಿಕ ಜೀವನದಲ್ಲಿ ಕಲ್ಯಾಣವಾ ಕಣ್ಣೀರ ಹನದಲ್ಲಿ ಕಲ್ಯಾಣವಂತೆ ನೋವೇನು ಗೊತ್ತೇನು ಮಾನವ ಅನರೈತಾಗೂ ನಿ ಕಲ್ಯಾಣವ ವರದಕ್ಷಿಣೆ ಎಂಬ ವ್ಯಾಪಾರವು ವರದಕ್ಷಿಣೆ ಎಂಬ ವ್ಯಾಪಾರವು ಹೆಣ್ಣಿನ ಕನಸಿಗೆ ಮುಳ್ಳಾದವು ಕಣ್ಣೀರ ಹನದಲ್ಲಿ ಕಲ್ಯಾಣವಂತೆ ನೋವೇನು ಗೊತ್ತೇನು ಮಾನವ ಹಣರಹಿತಾಗೂ ನಿ ಕಲ್ಯಾಣವ ಅಂದ ಚಂದವಿಲ್ಲವೆಂದು ದೂಷಿಸಿ ಹೆಣ್ಣಿನಿಂದ ಕಣ್ಣೀರು ಜಾರಿಸಿ ಮದುವೆ ಎಂಬ ನೆಪದಲ್ಲಿ ಬಂಗಾರವ ಕೇಳಿ ಪಡೆದಾಗಲೇ ಮದುವೆ ತಂದೆಯೊಡನೆ ಭಿಕ್ಷೆಯನ್ನು ಬೇಡಿಸಿ ಸೂಟು ಬೂಟು ಎಲ್ಲನೇ ಖರೀದಿಸಿ ಮದುವೆ ಎಂಬ ನೆಪದಲ್ಲಿ ಭೋಜನವನಿ ನೀಡಿ ಮೆರೆದಾಗಲೇ ಮದುವೆ ಊರೆಲ್ಲ ಬಂದೂಟ ಮಾಡಿದೆ ಬಡವನ ಕಣ್ಣೀರಿಂದು ಜಾರಿದೆ ಮನೆಯಲ್ಲಿ ಬೆಳಕಿಂದು ಚೆಲ್ಲಿದೆ ಮನಸ್ಸಲ್ಲಿ ಬೆಳಕಿಂದು ಹಾರಿದೆ ಆಸೆ ನೂರಾರು ಕೇಳೋರು ಯಾರು ಹೇಳು ನೀ ಮಾನವ ವರದಕ್ಷಿಣೆ ಎಂಬ ವ್ಯಾಪಾರವು ವರದಕ್ಷಿಣೆ ಎಂಬ ವ್ಯಾಪಾರವು ಹೆಣ್ಣಿನ ಕನಸಿಗೆ ಮುಳ್ಳಾದವು ಕಣ್ಣೀರ ಹನದಲ್ಲಿ ಕಲ್ಯಾಣವಂತೆ ನೋವೇನು ಗೊತ್ತೇನು ಮಾನವ ಅನರಹಿತಾಗೂ ನಿ ಕಲ್ಯಾಣವಾ ಉದ್ದಗಿಡ್ಡ ಕಾರಣವ ತೋರಿಸಿ ಕಪ್ಪು ಬಿಳುಪು ವರ್ಣ ಭೇದ ರೂಪಿಸಿ ಮರಣವನ್ನು ನೀ ಮರೆತು ಹಣವನ್ನು ನೀ ಕೇಳಿ ಪಡೆದಾಗಲೇ ಮದುವೆ ಬಡವನಿಂದ
ಸಾಲವ ಮಾಡಿಸಿ ಹುನ್ನಿಗಾಗಿ ಅವರ ಮನಸ್ಸು ನೋಯಿಸಿ ಹಣವನ್ನು ನೀ ಪಡೆದು ಆಡಂಬರ ನೀ ಮರೆದು ಆದಾಗಲೇ ಮದುವೆ ಹೊನ್ನಿಗಾಗಿ ನಿನ್ನ ಧೋರಣೆ ಕಂಡಿಲ್ಲವೇ ಆ ಹೆಣ್ಣಿನ ರೋದನೆ ನಿನಗ್ಯಾರು ಮಾಡಿಲ್ಲವೇ ಬೋಧನೆ ನೆನಪಿಲ್ಲವೇ ಆ ನರಕದ ಯಾತನೆ ವರದಕ್ಷಿಣೆ ತಪ್ಪು ಕೇಳು ನಿ ಮಾನವ ವರದಕ್ಷಿಣೆ ಎಂಬ ವ್ಯಾಪಾರವು ಹೆಣ್ಣಿನ ಕನಸಿಗೆ ಮುಳ್ಳಾದವು ಪತ್ರಿಕೆಯನ್ನು ಆತರದಿಂದ ತೆಗೆದು ನೋಡಿದೆ, ಶಾಂತಿಯ ಚಿತ್ರ, ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ, ಶಾಂತಿಯೇ ನಾನು ಮೊದಲು ಕೈಬಿಟ್ಟ ಕನ್ನಿ, ಈಗ ಏನು ಪ್ರಯೋಜನ? ನೋಡಿ, ಈ ಒಂದು ಕತೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಒಂದು ಸಾಮಾಜಿಕ ಸಮಸ್ಯೆಯನ್ನು ಕೊಡಗಿನ ಗೌರಮ್ಮನವರು ಆಹುತಿ ಅಂತಕ್ಕಂತಹ ಶೀರ್ಷಿಕೆಯಡಿಯಲ್ಲಿ ಒಂದು ಉದಾಹರಣೆಯನ್ನು ಕೊಡೋದ್ರ ಮುಖಾಂತರ ಒಂದು ಸಾಂಸಾರಿಕ ಜೀವನದಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಪ್ರಾಣವನ್ನು ಬಿಟ್ಟಂತಹ ಒಂದು ಸ್ಥಿತಿಗತಿಯನ್ನು ಗಮನಿಸಿ ಒಂದು ಸಾಮಾಜಿಕ ಸಮಸ್ಯೆಯನ್ನು ಚಿತ್ರಣವನ್ನು ನಮಗೆ ಕಣ್ಮುಂದೆ ಬರುವಂತೆ ಮಾಡುವಂಥದ್ದು ಮಕ್ಕಳೇ. ಇದು ಒಂದು ಉದಾಹರಣೆಯಾದರೆ ಇಡೀ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಇಂತಹ ಎಷ್ಟು ಉದಾಹರಣೆಗಳು ಸಿಗ್ಬೋದು ನಮಗೆ. ಇಂತಹ ಹೆಣ್ಣು ಮಕ್ಕಳ ಒಂದು ದಾರುಣ ಸ್ಥಿತಿಗಳು ಇವತ್ತು ಏನಾಗ್ತಾ ಇದೆ, ಇವತ್ತು ದಿನಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ಇಂತಹ ಅನೇಕ ಅಂಶಗಳನ್ನು ಗಮನಿಸಿದಾಗ್ಯೂ ಕೂಡ ಈ ವರದಕ್ಷಿಣೆ ಅಂತಕ್ಕಂಥ ಒಂದು ಪಿಶಾಚಿ ಏನಿದೆ ಇದು ಕಡಿಮೆ ಆಗ್ತಾ ಇಲ್ವಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ಎಷ್ಟೇ ಶಿಕ್ಷಣವಂತರು ನಾವು ಎಷ್ಟೇ ಓದ್ತಾ ಇದ್ದೀವಿ, ಶಿಕ್ಷಣವಂತರಾಗ್ತಾ ಇದ್ದೀವಿ, ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ, ಆದರೂ ಕೂಡ ಇವತ್ತು ಏನು ಹಣದ ವ್ಯಾಮೋಹ, ಆಸೆಯಿಂದ ಇಂತಹ ಎಲ್ಲ ಅಂಶಗಳನ್ನು, ಒಂದು ಮಾನವೀಯ ಮೌಲ್ಯಗಳನ್ನು ನಾವು ಗಾಳಿಗೆ ತೂರಿ ಇವತ್ತು ವರದಕ್ಷಿಣೆ ಆಸೆಗೆ ನಾವು ಬಲಿಯಾಗ್ತಾ ಇದ್ದೀವಿ. ಆ ಆಸೆಯಿಂದ ಹೆಣ್ಣುಮಕ್ಕಳ ಒಂದು ಪ್ರಾಣಗಳು ಎಷ್ಟು ಇವತ್ತು ಬಲಿ ಕೊಡಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ನಮಗೆ ಆಹುತಿ ಅಂತಕ್ಕಂತಹ ಒಂದು ಗದ್ಯದಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೆ ಇದರ ಚಿತ್ರಣ ಬರುತ್ತೆ ಅಂಥೇಳಿ ನಾನು ಇದರ ವಿವರಣೆಯೊಂದಿಗೆ ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ. ನೋಡಿ, ಕೊಡಗಿನ ಗೌರಮ್ಮ ಲೇಖಕರು ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಮಿಸಸ್ ಕೃಷ್ಣ ಅಂತಕ್ಕಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ ಮಕ್ಕಳೇ. ಈ ಕಥೆಯಲ್ಲಿ ಬರ್ತಕ್ಕಂತಹ ನಾಯಕ, ಆ ನಾಯಕನ ಪಾತ್ರದೊಂದಿಗೆ ಅವನ ಜೀವನದಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆಯನ್ನು ಕುರಿತು ಹೇಳುವಂಥದ್ದು. ಕೊನೆಗೆ ಆ ಘಟನೆಯ ತರುವಾಯ ತನ್ನ ಮನಸ್ಸಿನಲ್ಲಾಗಿರ್ತಕ್ಕಂತಹ ಬದಲಾವಣೆಗಳು ಮತ್ತು ಅದರ ಒಂದು ಏನು ಆ ಘಟನೆಯಿಂದ ಚಂಚಲಿತನಾಗಿ ಒಂದು ಹಿಂದಿನ ಮಾಡಿರ್ತಕ್ಕಂತಹ ತಪ್ಪುಗಳ ಅರಿವು ಅವರಿಗೆ ಆಗುವಂಥದ್ದು ಎಲ್ಲ ಚಿತ್ರಣ ನಮಗೆ ಬರ್ತದೆ ಮಕ್ಕಳೇ. ನೋಡಿ, ಕಥೆಯಲ್ಲಿ ಬರ್ತಕ್ಕಂಥದ್ದು ನಾಯಕ ಹೇಳ್ತಾನೆ, ಇಲ್ಲಿ ನಾನು MA ಪಾಸಾಗಿದ್ದೆ, ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕ್ತಾ ಇದ್ರು ಅಂತೇಳಿ. ಅಂದರೆ ಈ ಕಥೆಯಲ್ಲಿ ಬರ್ತಕ್ಕಂತಹ ನಾಯಕ ಚೆನ್ನಾಗಿ ಓದ್ಕೊಂಡಿದ್ದಾನೆ, ಅವನು MA ಪದವಿಯನ್ನು ಪಡ್ಕೊಂಡಿದ್ದಾನೆ. ಈಗ ಅವನು ತರುಣ, ವಿವಾಹಕ್ಕೆ ಅವನು ಬಂದಿರತಕ್ಕಂಥದ್ದು. ಅವನಿಗೆ ಎಲ್ಲರೂ ಕೂಡ ಕುಟುಂಬದ ತಂದೆ ತಾಯಿಗಳು ಅವನನ್ನು ನೋಡಿ ಹೆಣ್ಣು ಹುಡುಕಿ ಮದುವೆ ಮಾಡ್ತಕ್ಕಂತಹ ಒಂದು ಅಂಶಕ್ಕೆ ಅವರು ಮುಂದಾಗಿದ್ದಾರೆ. ಕೊನೆಗೆ ಒಂದು ಹುಡುಗಿಯೂ ಕೂಡ ಅವರು ನೋಡಿ ಮದುವೆಗೆ ನಿಶ್ಚಯವನ್ನು ಮಾಡಿದರು. ಅವರ ಊರಿನಿಂದ ಒಂದು 12 ಮೈಲಿ ದೂರದ ಊರಿನಲ್ಲಿ ಆ ಹುಡುಗಿಯ ಹಳ್ಳಿ ಮನೆ ಇತ್ತು ಮಕ್ಕಳೇ. ಆದರೆ ಅವರೇನೂ ಅಂತ ತಂದೆ ತಾಯಿಗಳು ಅನುಕೂಲಸ್ಥರಾಗಿರಲಿಲ್ಲ, ತುಂಬ ಬಡವರಾಗಿದ್ದರು. ಒಂದು 4-5 ಜನ ಹೆಣ್ಣು ಮಕ್ಕಳು ಕೂಡ ಇದ್ದರು. ಹಾಗಾಗಿ ಆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವ ನಿಟ್ಟಿನಲ್ಲಿ ತಂದೆ ತಾಯಿಗಳು ಈ ಹುಡುಗನಿಗೆ ಕೊಡಲಿಕ್ಕೆ ಯಾವುದೇ ಒಂದು ವರದಕ್ಷಿಣೆಯಾಗಿ ಮತ್ತೊಂದಾಗಲಿ ಅದಕ್ಕೆ ಯಾವುದೇ ಕಷ್ಟ ಆಗ್ತಾ ಇತ್ತು. ಅದಕ್ಕಾಗಿ ಇಲ್ಲಿ ಕಥೆಯ ನಾಯಕನ ತಂದೆ ತಾಯಿಗೂ ಕೂಡ ವರದಕ್ಷಿಣೆಯನ್ನು ತೆಗೆದುಕೊಳ್ಳೋದು ಅವರಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಅವರು ಮಗನಿಗೆ ಹೇಳ್ತಾರೆ, ನೋಡಪ್ಪ, ನಾನು ಹುಡುಗಿಯನ್ನು ನೋಡಿ ನೀನು ಮದುವೆ ಆಗಬೇಕಷ್ಟೇ ಅಂತಕ್ಕಂಥ ಅಂಶವನ್ನು ಅವರು ಮುಂದಾಗ್ತಾರೆ. ಆದರೆ
ಈ ಕಥೆಯ ನಾಯಕನಿಗೆ ಒಂದು ಆಸೆ ಇರ್ತದೆ. ಏನು, ನಾನು ಲಂಡನ್ನಿಗೆ ಹೋಗಬೇಕು, ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೋಬೇಕು. ಆ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಳ್ಲಿಕ್ಕೆ ಸಾಕಷ್ಟು ಹಣ ಬೇಕಾಗುತ್ತೆ, ಖರ್ಚು ವೆಚ್ಚ ಇದೆ. ನನ್ನ ತಂದೆ ತಾಯಿಗೂ ಕೂಡ ಅದು ಬರೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅನುಕೂಲಸ್ಥ ಹೆಣ್ಮಗಳನ್ನ ನಾನು ಮದುವೆ ಆದರೆ ಅಲ್ಲಿ ಅವರ ತಂದೆ ತಾಯಿಗಳು ನನಗೆ ಆ ಖರ್ಚನ್ನು ಹಿಡಿದು ನನಗೆ ಓದಲಿಕ್ಕೆ ಸಹಾಯ ಆಗ್ತಾರೆ ಅಂತಕ್ಕಂಥ ಆಸೆ ಈ ಕಥೆಯ ನಾಯಕನಿಗೆ ಇರ್ತದೆ ಮಕ್ಕಳೇ. ಆದರೆ ಈ ಕಥೆಯ ನಾಯಕನ ತಂದೆಗೆ ಅದು ಇಷ್ಟ ಇರಲಿಲ್ಲ. ಅವರು ಸ್ವಸ್ಥಾನದಲ್ಲಿಯೇ ಅವರು ಓದಬೇಕು ಅಂತಕ್ಕಂತಹ ಅಂಶ ಅವರಿಗೆ ಇರ್ತದೆ. ಆದರೆ ಇಲ್ಲಿ ಆ ನಾಯಕನ ತಂಗಿ ವಿಜಯ ಅಂತೇಳಿ ವಿಜಯ ಅಣ್ಣನಿಗೆ ಕೇಳ್ತಾರೆ, ಅಣ್ಣ, ತಂದೆ ನೋಡಿರ್ತಕ್ಕಂಥ ಹುಡುಗಿ ನಿಮಗೆ ಇಷ್ಟ ಆಗಿದೆಯಾ? ಮತ್ತು ಇಷ್ಟ ಆದಾಗ ಮತ್ತೆ ತಂದೆ ಹಾಗೆ ಏನು ಹೇಳಿದೆ ಅಥವಾ ಏನು ಹೇಳ್ತೀಯಾ ಅಂತ ಅಂದಾಗ ಅಣ್ಣ ಹೇಳ್ತಾನೆ, ನನಗೆ ಹುಡುಗಿ ಇಷ್ಟ ಇಲ್ಲ, ನನಗೆ ಎಷ್ಟು ವರದಕ್ಷಿಣೆ ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾರೆ. ಆ ವಿಜಯ ಹೇಳ್ತಾಳೆ, ಅಣ್ಣ ನೀನು ಚೆನ್ನಾಗಿ ಓದ್ಕೊಂಡಿದ್ಯಾ, ಜಾಣ, ಬುದ್ಧಿವಂತ, ನೀನು ಈ ಥರ ಮಾತಾಡೋದು ನನಗೆ ಸರಿ ಕಾಣೋದಿಲ್ಲ. ತುಂಬ ಚೆನ್ನಾಗಿರ್ತಕ್ಕಂತಹ ಹೆಣ್ಮಗಳು, ನಾನು ಆ ಹುಡುಗಿನ ನೋಡಿದ್ದೀನಿ, ಆ ಹುಡುಗಿನ ಮದುವೆ ಆದರೆ ತುಂಬ ಚೆನ್ನಾಗಿರ್ತೀಯ, ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ವಿಜಯ ಅಣ್ಣನಿಗೆ ಹೇಳ್ತಾಳೆ. ಆದರೆ ಅಣ್ಣ ಕೇಳುವಂಥ ಪ್ರಶ್ನೆ ಅವಳಿಗೆ ಮುಜುಗರ ತಂದು ಕೊಡುತ್ತೆ, ಸ್ವಲ್ಪ ಸಿಟ್ಟು ಕೂಡ ಕೊಡುತ್ತೆ. ಅಣ್ಣ ತಂಗಿ ಹೇಳ್ತಾನೆ, ಹಾಗಾದರೆ ಅವರ ವರದಕ್ಷಿಣೆ ಎಷ್ಟು ಕೊಡ್ತಾರೆ ಹಾಗಾದರೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದಾಗ ವಿಜಯ ಹೇಳ್ತಾಳೆ, ಅಣ್ಣ ನೀನು ತಪ್ಪು ಮಾತಾಡಿದೆ, ನನಗೆ ತುಂಬ ಬೇಜಾರಾಯಿತು ಅಂತ ಸಿಟ್ಟಿನಿಂದಲೇ ನನಗೆ ಹೇಳ್ತಾಳೆ, ನೀನು ವಿದ್ಯಾವಂತ, ಬುದ್ಧಿವಂತ, ನೀನು ಈ ಥರ ಮಾತಾಡೋದು ನನಗೆ ಸರಿ ಕಾಣೋದಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳ್ತಾಳೆ ಮಕ್ಕಳು. ಆಗ ವಿಜಯ ತಂದೆಗೆ ಹೇಳ್ತಾಳೆ, ಅಪ್ಪಾಜಿ, ಅಣ್ಣ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ, ಅವನಿಗೆ ವರದಕ್ಷಿಣೆ ಬೇಕಂತೆ ಅಂತ ಹೇಳಿದಾಗ ಅವ್ರ ತಂದೆ ಕೇಳ್ತಾರೆ, ಏನಪ್ಪ ನಿಮ್ಮ ತಂಗಿ ಹತ್ರ ವಿಜಯನ ಹತ್ರ ಮದುವೆ ಆಗೋದಿಲ್ಲ, ವರದಕ್ಷಿಣೆ ಬೇಕು ಅಂತ ಹೇಳಿ ಕೇಳಿದೆ, ಯಾಕೆ ನೀನು ಆ ಹುಡುಗಿಯನ್ನು ನಾನು ವರದಕ್ಷಿಣೆ ತೆಗೆದು ನನಗೆ ಇಷ್ಟ ಇಲ್ಲ, ನೀನು ಲಾ ಓದಲೇಬೇಕಂದ್ರೆ ಇಲ್ಲೇ ಓದು, ನಾನು ಎಷ್ಟೇ ಕಷ್ಟ ಓದಿಸ್ತೀನಿ ಅಂತಕ್ಕಂತಹ ಅಂಶವನ್ನು ನಾಯಕನ ತಂದೆ ಹೇಳ್ತಾರೆ ಮಕ್ಕಳು. ಕೊನೆಗೆ ಆ ಎಲ್ಲ ಅಂಶಗಳನ್ನು ಬದಿಗಿಟ್ಟು ಈ ಕಥೆಯ ನಾಯಕ ತನ್ನ ತಂದೆಗೆ ನೇರವಾಗಿ ಆ ಹುಡುಗಿಯನ್ನು ಮದುವೆ ಆಗೋದಿಲ್ಲ, ಮದುವೆ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಲಿಕ್ಕೆ ಅವನಿಗೆ ಕಷ್ಟ ಸಾಧ್ಯ ಆಗ್ತದೆ. ಅದಕ್ಕಾಗಿ ಅವನು ರಾತ್ರಿ ಯೋಚನೆಯನ್ನು ಮಾಡಿ ಕೆಲಸಕ್ಕಾಗಿ ತನ್ನ ಊರಿನಿಂದ ರೈಲಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವನು ಸಿದ್ಧನಾದ ಮಕ್ಕಳೇ. ಕೊನೆಗೆ ನೋಡಿ, ಇಲ್ಲಿ ತನ್ನ ತಂದೆಗೆ ಜಪವನ್ನು ತಂದೆಯ ಜಪ ಆಗ್ತದೆ. ಇಲ್ಲಿ ಕಥೆಯ ನಾಯಕನ ಮನೆಯಲ್ಲೂ ಕೂಡ ಜಪವನ್ನು ಮಾಡಿ ಅವರು ತಂದೆ ನೇರವಾಗಿ ಮಗನಿಗೆ ಕೇಳ್ತಾರೆ, ಸ್ವತಃ ನನಗೆ ನೀನು ಈ ತರಹ ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆಗಲಿಕ್ಕೆ ನನಗೆ ಸ್ವತಃ ಇಷ್ಟ ಇಲ್ಲ, ಇನ್ನು ಹುಡುಗಿಯನ್ನು ಮದುವೆ ಆಗು, ನಾನು ನಿನಗೆ ಲಾವನ್ನು ಓದಿಸ್ತೀನಿ ಅಂತಕ್ಕಂಥ ಅಂಶವನ್ನು ಹೇಳಿ ಹೊರಟು ಹೋಗ್ತಾರೆ. ಕೊನೆಗೆ ಅಂದಿನ ರಾತ್ರಿ ಈ ಕಥೆಯ ನಾಯಕ ತುಂಬ ಚಂಚಲ ಸ್ವಭಾವ, ಹೋಗ್ತಾನೆ, ಯೋಚನೆಯನ್ನು ಮಾಡ್ತಾನೆ, ಮನಸ್ಸು ಸಿಟ್ಟಿನಿಂದಲೇ ಚಂಚಲ ಆಗ್ತದೆ. ಅಲ್ಲಿ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತಕ್ಕಂತಹ ಒಂದು ಅಂಶವನ್ನು ತಂದೆ ತಾಯಿ ಹೇಳಲಿಕ್ಕೆ ಅವನಿಗೆ ಧೈರ್ಯ ಇರಲಿಲ್ಲ. ಅದರಿಂದ ರಾತ್ರಿಯೇ ಮನೆ ಬಿಟ್ಟು ಹೊರಟು ರೈಲಲ್ಲಿ ಮದ್ರಾಸಿಗೆ ಹೋಗಲಿಕ್ಕೆ ಮುಂದಾಗ್ತಾನೆ ಮಕ್ಕಳೇ. ಆದರೆ ರೈಲಲ್ಲಿ ಅವನು ಪ್ರಯಾಣ ಮಾಡೋದಕ್ಕೆ ಇನ್ನೂ 10 ನಿಮಿಷ ಬಾಕಿ ಇರ್ತದೆ. ಅವನು ಆ ಒಂದು ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ನಿದ್ದೆಗೆ ಅವನು ಶರಣಾಗ್ತಾನೆ. ಆದರೆ ಸ್ವಲ್ಪ ಶಬ್ದ ಆಗುವ ಹಾಗೆ ಕಾಣುತ್ತೆ. ಕಣ್ಬಿಟ್ಟು ನೋಡಿದಾಗ ನಾಯಕನ ಎದುರು ಭಾಗದಲ್ಲಿ ಒಬ್ಬ ಮುದುಕ ಕೂತಿರ್ತಾನೆ ಮಕ್ಕಳೇ. ಆ ಮುದುಕನನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಇಷ್ಟ ಆಗ್ತದೆ. ಹಾಗಾಗಿ ಸಮಯ ಎಷ್ಟು ಅಂತ ಕೇಳಿದಾಗ ಅವರು ಈ ಕಥೆಯಲ್ಲಿ ಹೇಳ್ತಾರೆ ಮಕ್ಕಳೇ, ಸಮಯವನ್ನು ನಿಗದಿ ಇಲ್ಲಿ ಅಂತ ವಾಚನ ನೋಡಿ ಆ ಮುದುಕ ಹೇಳ್ತಾನೆ. ತುಂಬ ಆ ಮುದುಕ ಒಬ್ಬ ಶ್ರೀಮಂತ ಅಂಥೇಳಿ ಕಾಣ್ತದೆ, ಹಣವಂತ ಅಂತ ಕಾಣುತ್ತೆ ಅವನ ವೇಷಭೂಷಣಗಳಿಂದ. ಹಾಗಾಗಿ ಅವನ ಗಡಿಯಾರವನ್ನು ನೋಡಿ 2 ಗಂಟೆ 10 ನಿಮಿಷ ಅಂಥೇಳಿ ಅವನು ಹೇಳ್ತಾರೆ ಮಕ್ಕಳೇ. ಕೊನೆಗೆ ಇಲ್ಲಿ ಕಥೆಯ ನಾಯಕನು ಕೂಡ
ಅವ್ರ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ತಾನೆ. ಇನ್ನೇನು ಮದ್ರಾಸು ತಲುಪುವಷ್ಟರಲ್ಲಿ ಇಬ್ಬರೂ ಕೂಡ ಆತ್ಮೀಯತೆ ಬೆಳೆಯುತ್ತೆ, ಸ್ನೇಹತ್ವ ಬೆಳೆಯುತ್ತೆ. ಅವರು ಕೂಡ ಮಾತುಗಾರಿಕೆ ಆಗಿರೋದ್ರಿಂದ ಮಾತಾಡ್ತಾ ಅವ್ರ ಕಂಪಾರ್ಟ್ಮೆಂಟಲ್ಲಿ ಒಂದು ಸ್ನೇಹದ ಸ್ವಭಾವ ಅವರಲ್ಲಿ ಮೂಡುತ್ತೆ. ಆ ಮುದುಕ ಕಥೆಯ ನಾಯಕನಿಗೆ ಕೇಳ್ತಾರೆ, ಎಲ್ಲಿ ಹೊರಟಿದ್ದೀರಾ ಅಂತ ಕೇಳಿದಾಗ, ನಾನು ಬಡವ, ನಾನು MA ಪಾಸ್ ಮಾಡ್ಕೊಂಡಿದ್ದೀನಿ, ಉದ್ಯೋಗವನ್ನು ಹುಡುಕಿದ್ದೀನಿ, ಕೆಲಸವನ್ನು ಹುಡುಕಿದ್ದೀನಿ, ಮದ್ರಾಸಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಹೇಳಿದಾಗ ಆ ಮುದುಕ ಹೇಳ್ತಾನೆ, ಕೆಲಸ ಹುಡುಕು, ಅಲ್ಲಿ ಸಿಗದೇ ಇದ್ದರೆ ನನ್ನನ್ನು ಬಂದು ಕಾಣು ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾನೆ. ಅದರಂತೆಯೇ ಈ ಕಥೆಯ ನಾಯಕ ಒಬ್ಬ ರತ್ನದ ವ್ಯಾಪಾರಿಯಾಗಿದ್ದ, ಕೊನೆಗೆ ಶ್ರೀಮಂತ ಆಗಿದ್ದ. ಅವೆಲ್ಲ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಅವರು ಮದ್ರಾಸಿಗೆ ಮುಂಚೆ ಇಳಿದುಕೊಂಡಿರ್ತಕ್ಕಂಥ YMCA ಅಂತಕ್ಕಂಥ ಸ್ನೇಹಿತರ ಒಂದು ತಾನು ಮುಂಚೆ ಉಳ್ಕೊಂಡಿರ್ತಕ್ಕಂಥ ಪ್ರದೇಶ, ಅಲ್ಲಿಗೆ ಅವರು ಹೋಗ್ತಾರೆ, ಅಲ್ಲಿ ಉಳ್ಕೋತಾರೆ. ಅಲ್ಲಿ ಸುಮಾರು ಕಡೆ ಕೆಲಸ ಕಾರ್ಯಗಳನ್ನು ಹುಡುಕ್ತಾರೆ. ಕೊನೆಗೆ ಅವರಿಗೆ ಕೆಲಸ ಸಿಗದೇ ಇಲ್ಲ. ಇಂತಹ ಅಂಶಗಳಿದ್ದಾಗ ಕೊನೆಗೆ ಅವರಿಗೆ ಆ ರೈಲಲ್ಲಿ ಭೇಟಿಯಾಗಿರ್ತಕ್ಕಂತಹ ಆ ಮುದುಗನ ಮಾತುಗಳು ನೆನಪಾಗ್ತದೆ. ನೇರವಾಗಿ ಅವ್ರ ಮನೆಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಅವನ ಮಾತುಗಳಿಂದ ಗುರುತಿಸ್ತಕ್ಕಂತಹ ಮುದುಕರಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತದೆ. ಅವಾಗ ನೋಡಪ್ಪ, ನನ್ನ ಮನೆಗಿರ್ತಕ್ಕಂಥ 2 ಹೆಣ್ಣುಮಕ್ಕಳಿದ್ದಾರೆ, ಆ ಹೆಣ್ಣುಮಕ್ಕಳಿಗೆ ದಿನನಿತ್ಯ ಪಾಠವನ್ನು ಹೇಳಿಕೊಡುವಂತಹ ಒಂದು ಅಂಶಕ್ಕೆ ನೀನು ಬಾ ಅಂತೇಳಿ ಹೇಳಿದಾಗ ಅವರಿಗೆ ಎಲ್ಲೂ ಕೆಲಸ ಸಿಗದೇ ಇರತಕ್ಕಂಥದ್ದು, ಈ ಕೆಲಸನಾದರೂ ಮಾಡೋಣ ಅಂತಕ್ಕಂತಹ ಒಂದು ಉತ್ಸುಕರಾಗಿ ಅವರು ಪಾಠವನ್ನು ಹೇಳ್ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅಲ್ಲಿ ಆ ಮುದುಕನಿಗೆ ಒಬ್ಬ ಮಗಳು ಸೀತೆ ಅಂಥೇಳಿ, ಆ ಮುದುಕನಿಗೆ ಒಬ್ಬಳು ಸೊಸೆ ಇದ್ದು, ಆ ಸೊಸೆ ಶಾಂತಿ ಅಂತೇಳಿ. ಇಲ್ಲಿ ಪಾಠವನ್ನು ಹೇಳ್ಕೊಡ್ಲಿಕ್ಕೆ ದಿನನಿತ್ಯ ಕಥೆಯ ನಾಯಕ ಆ ಮನೆಗೆ ಹೋಗ್ತಾ ಇದ್ದ. ಸುಮಾರು ಪಾಠವನ್ನು ಹೇಳ್ಕೊಡ್ಲಿಕ್ಕೆ 6 ತಿಂಗಳುಗಳ ಆಯಿತು. ಕೊನೆಗೆ ಅವ್ರಿಬ್ಬರೂ ಕೂಡ ಚೆನ್ನಾಗಿ ಪಾಠವನ್ನು ಕಲಿತಾ ಇದ್ದರು. ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿತಾ ಇರಲಿಲ್ಲ ಅಂತೇಳಿ. ಆ ಶ್ರೀಮಂತ ರತ್ನದ ವ್ಯಾಪಾರಿ ಮಗಳು ಇದ್ದಿದ್ದು, ಅವಳ ಹೆಸರು ಸೀತೆ, ಅವಳು ಅಷ್ಟು ಕಲಿತಾ ಇರಲಿಲ್ಲ. ಆದರೆ ಆ ಮುದುಕನ ಸೊಸೆ ಏನಿದ್ದು ಶಾಂತಿ ಅಂತೇಳಿ, ಅವಳು ತುಂಬ ಜಾಣಿ, ಚುರುಕಾಗಿದ್ದು, ಹೇಳಿಕೊಟ್ಟಿರ್ತಕ್ಕಂಥ ಅಂಶವನ್ನು ಅತಿ ಬೇಗ ಕಲಿತಾ ಇದ್ದು, ಜೊತೆಗೆ ಸುಂದರಿಯಾಗಿದ್ದು, ಚೆನ್ನಾಗಿದ್ದು, ಜೊತೆಗೆ ಅವಳು ಓದಿನಲ್ಲೂ ಕೂಡ ಆಸಕ್ತಿ ಇತ್ತು, ಅಭಿರುಚಿ ಇತ್ತು. ಇವೆಲ್ಲ ಅಂಶಗಳನ್ನು ಕಥೆಯ ನಾಯಕನಿಗೆ ಮನಸ್ಸು ಸೆಳೆಯುತ್ತೆ ಅವಳೆಡೆಗೆ. ಆದರೆ ಇಲ್ಲಿ ಶಾಂತಿಯ ತಂದೆ ತಾಯಿಗಳು ಅಷ್ಟೇನು ಅನುಕೂಲಸ್ಥರಾಗಿರಲಿಲ್ಲ. ಮಗಳ ಮದುವೆಗೆ ಬಹಳ ಪ್ರಯತ್ನವನ್ನು ಮಾಡ್ತಾಯಿದ್ರು. ಬಡತನ ಅಂತಕ್ಕಂಥದ್ದು ಅವರಿಗೆ ಇತ್ತು ಅಂತಕ್ಕಂಥದ್ದು. ಕೊನೆಗೆ ವರದಕ್ಷಿಣೆ ಕೊಡಲಿಕ್ಕೆ ಅದರ ಕೈಲಿ ಆಗದೇ ಇದುವರೆಗೂ ಕೂಡ ಅವಳಿಗೆ ಮದುವೆ ಆಗಿರಲಿಲ್ಲ. ಪ್ರಯತ್ನವನ್ನು ಮಾಡ್ತಾಯಿದ್ರು ಕೂಡ ಮದುವೆ ಆಗಿರಲಿಲ್ಲ. ಆದರೆ ಈ ಕಥೆಯ ನಾಯಕನಿಗೆ ಅವಳ ಮೇಲೆ ತುಂಬ ಇಷ್ಟ ಆಗಿತ್ತು. ಅವಳನ್ನೇ ಮದುವೆ ಆಗಬೇಕು ಅಂತಕ್ಕಂತಹ ಆಸೆ ಇತ್ತು. ಆದರೆ ಅವ್ರ ಮದುವೆಗೆ ಒಂದು ಅಡ್ಡಿ ಇತ್ತು. ಏನೋ ಅವರಿಗೆ ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಬೇಕು ಅಂತೇಳಿ ಏನು ಆಸೆ ಇತ್ತು, ಆ ಆಸೆಯನ್ನು ಅವರು ಕೈ ಬಿಡಬೇಕಾಗಿತ್ತು. ಹಾಗಾಗಿ ಇತ್ತ ಶಾಂತಿಯಿಂದ ಮದುವೆ ಆದರೆ, ಇತ್ತ ಈ ಕಥೆಯ ನಾಯಕ ಚೆನ್ನಾಗಿ ಏನು ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಬೇಕು ಅಂತಕ್ಕಂಥ ಆಸೆ ಇತ್ತು, ಅದನ್ನು ಕೈ ಬಿಡಬೇಕಾಗಿತ್ತು. ಶಾಂತಿ ತುಂಬ ಅವರ ಕುಟುಂಬಸ್ಥರು ಅಷ್ಟು ಅನುಕೂಲ ಆಗದೇ ಇರೋದು. ಆದರೆ ಅವಳ ಸ್ವಭಾವ, ಗುಣ ಸ್ವಭಾವಗಳು ಈ ಕಥೆಯ ನಾಯಕರಿಗೆ ಇಷ್ಟ ಆಗಿತ್ತು. ಮದುವೆ ಆದರೆ ಅವಳನ್ನೇ ಆಗಬೇಕು ಅಂತಕ್ಕಂಥ ಅಂಶ ಇತ್ತು. ಆದರೆ ಅವಳ ಸದ್ಗುಣಗಳು ಇಲ್ಲಿ ಕಥೆಯ ನಾಯಕನಿಗೆ ತುಂಬ ಇಷ್ಟ ಆಗಿತ್ತು. ಇಲ್ಲಿ ಮುದುಕರ ರತ್ನದ ವ್ಯಾಪಾರಿಯ ಮುದುಕನ ಮಗಳು ಕೂಡ ಸೀತೆ ಅಂತಕ್ಕಂಥದ್ದು. ಅವಳನ್ನು ಮದುವೆ ಆಗಲಿಕ್ಕೆ ಮುದುಕ ಸುಮಾರು ಸಾರಿ ತಮಾಷೆಯಾಗಿ ಅಳಿಯ ಅಂತೇಳಿ ಕರೀತಾ ಇದ್ದ. ಆದರೆ ಈ ಕಥೆಯ ನಾಯಕನಿಗೆ ಅವಳನ್ನು ಮದುವೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ ಅಂತಕ್ಕಂಥದ್ದನ್ನು ಅವರೇ ಹೇಳ್ಕೊಳ್ತಾರೆ. ಇಲ್ಲಿ ಹಣಕ್ಕಾಗಿ ಸೀತೆಯಿಂದ ಮದುವೆ ಆದರೆ ತನ್ನ ಪ್ರೇಮವನ್ನು ಬಲಿ ಕೊಡಬೇಕಾಗ್ತದೆ. ಇಲ್ಲಿ ಶಾಂತಿಯಿಂದ ಮದುವೆ ಆದರೆ ತನಗಿರ್ತಕ್ಕಂತಹ ಬ್ಯಾರಿಸ್ಟರ್ ಪದವಿಯನ್ನು ಓದಬೇಕು ಅಂತ ಆಸೆ ಇತ್ತು, ಅದು ಕೈಗೂಡೋದಿಲ್ಲ. ಈ ರೀತಿಯಾಗಿ ಒಂದು ಮಾನಸಿಕ ಒಂದು ಚಾಂಚಲ್ಯ ಈ ಕಥೆಯ ನಾಯಕನಿಗೆ ಕಾಡುತ್ತೆ ಮಕ್ಕಳೇ. ಆದರೆ ಮರುದಿನ ಪುನಃ ಅವರನ್ನು ಪಾಠಕ್ಕಾಗಿ ಪಾಠವನ್ನು ಮಾಡಲಿಕ್ಕೆ
ಆ ಮುದುಕನ ಮನೆಗೆ ಬರ್ತಾರೆ. ಅವರಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. 9 ಗಂಟೆ ಅವರು ಬರ್ತಾರೆ. ಪಾಠದ ಕೋಣೆಯಲ್ಲಿ ನೋಡ್ತಾರೆ, ಶಿಷ್ಯ ಇಬ್ಬರನ್ನ ಅವರು ಇರಲಿಲ್ಲ. ಬಾಗಿಲ ತೆರೆದ ಶಬ್ದ ಆಗ್ತದೆ. ಇಲ್ಲಿ ಒಳಗೆ ಹೋದಾಗ ಸೀತೆ ಇದ್ಲು, ಆದರೆ ಶಾಂತಿ ಅಂತಕ್ಕಂತಹ ಹುಡುಗಿ ಇರಲಿಲ್ಲ. ಆಗ ಅವರಿಗೆ ಮನಸ್ಸಿಗೆ ಒಂದು ವಿಷಾದ ಆಗ್ತದೆ. ಯಾಕೆ, ಏನು, ಎತ್ತ ಅಂತ ಕೇಳಿದಾಗ ಇವತ್ತು ಸೀತೆ ಹೇಳ್ತಾರೆ, ಶಾಂತಿಯ ತಂದೆ ಬಂದಿದ್ರು, ಶಾಂತಿಯನ್ನು ಕರ್ಕೊಂಡು ಅವರಿಗೆ ಮದುವೆಯನ್ನು ಮಾಡಲಿಕ್ಕಾಗಿ ಅವರು ಮನೆಯನ್ನು ಊರಿಗೆ ಕರ್ಕೊಂಡು, ಹಳ್ಳಿಗೆ ಕರ್ಕೊಂಡು ಹೋದರು ಅಂತಕ್ಕಂಥ ಮಾತನ್ನು ಹೇಳಿದಾಗ ಇಲ್ಲಿ ಕಥೆಯ ನಾಯಕನಿಗೆ ತುಂಬ ನಿರಾಶೆ ಆಗ್ತದೆ ಮತ್ತು ಬೇಜಾರು ಕೂಡ ಆಗ್ತದೆ. ಅವಳಿಗೆ ತನ್ನಲ್ಲಿರ್ತಕ್ಕಂಥ ಆಸೆಗಳನ್ನು ಅಥವಾ ಮದುವೆ ಮಾಡಿಕೊಳ್ಳುವಂಥ ಅಂಶಗಳನ್ನು ಏನಾದರೂ ಕೂಡ ಬಾಯ್ಬಿಟ್ಟು ಹೇಳಿದರೆ ಅವಳು ಇವತ್ತು ಏನು ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದಾಳೆ, ಅದು ಆಗ್ತಾ ಇರಲಿಲ್ಲ ಅಂತಕ್ಕಂಥ ಅಂಶವನ್ನು ಅವ್ರ ಮನಸ್ಸಿಗೆ ತಲುಪುತ್ತೆ. ಆದರೆ ಇಲ್ಲಿ ಶಾಂತಿ ಅಂತಕ್ಕಂಥ ಹುಡುಗಿಯನ್ನು ನಾನು ಮದುವೆ ಆಗದೆ, ಅವಳು ಇಲ್ಲದೇ ನನಗೆ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು, ಅದನ್ನು ಮೊದಲೇ ಅವಳ ಹತ್ರ ನಾನು ಹೇಳಿದರೆ ಅವಳನ್ನು ಮನಸ್ಪೂರ್ವಕವಾಗಿ ಮದುವೆ ಆಗ್ಬೋದಾಗಿತ್ತು ಅಂತಕ್ಕಂತಹ ಅಂಶವನ್ನು ಅವರು ಹೇಳ್ತಾರೆ. ಆದರೆ ಇವತ್ತು ಏನೋ ಹಣದ ಆಸೆಯಿಂದ ಬ್ಯಾರಿಸ್ಟರ್ ಪದವಿಯನ್ನು ನಾನು ಲಂಡನ್ನಲ್ಲಿ ಓದಬೇಕು ಅಂತಕ್ಕಂಥ ಏನು ಆಸೆ ಇತ್ತು, ಆ ಆಸೆಯಿಂದ ಈ ಬಡವರ ಹೆಣ್ಣುಮಗಳು ಏನು ಶಾಂತಿನ ಮದುವೆ ಆಗಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ವ್ಯಥೆ ಒಂದು ಅವರಿಗೆ ಕಾಡುತ್ತೆ. ಹೀಗೆ ತನ್ನ ಜೀವನವನ್ನು ಮಣ್ಣುಪಾಲು ಮಾಡಿಕೊಂಡೆ, ನನ್ನ ಕೈಯಾರೆ ನಾನು ಹಾಳು ಮಾಡಿಕೊಂಡೆ ಅಂತಕ್ಕಂತಹ ಒಂದು ಅಂಶ ಅವರ ಮನಸ್ಸಿಗೆ ಕಾಡುತ್ತೆ ಮಕ್ಕಳೇ. ಇಂತಹ ಒಂದು ಮನಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ ಇದೀವಿ ಅಂತಕ್ಕಂತಹ ಪ್ರತಿಯೊಬ್ಬ ಪುರುಷನೂ ಕೂಡ ಇದ್ದಾನೆ ಅಂತಕ್ಕಂಥ ಅಂಶವನ್ನು ಈ ಕಥೆಯ ನಾಯಕನೊಂದಿಗೆ ನಮಗೆ ಲೇಖಕರು ಚಿತ್ರೀಕರಿಸಿದ್ದಾರೆ ಅಂತಕ್ಕಂಥದ್ದು. ಹೀಗೆ ಶಾಂತಿಯನ್ನು ಕಳೆದುಕೊಂಡಂತಹ ಕಥೆಯ ನಾಯಕ ದಿನವೆಲ್ಲವೂ ಕೂಡ ಅಶಾಂತಿಯಿಂದಲೇ ಅವರು ಕಾಲವನ್ನು ಕಳೀತಾರೆ. ಮರುದಿನ ಪಾಠದ ಹೊತ್ತಿಗೆ ಸೀತೆ ಕಥೆಯ ನಾಯಕನಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಆ ಪತ್ರದಲ್ಲಿ ಒಂದು ವಿಷಾದಕರವಾಗಿರ್ತಕ್ಕಂತಹ ವಿಷಯವನ್ನು ಅವರು ಗಮನಿಸ್ತಾರೆ. ಮಕ್ಕಳೇ, ವರದಕ್ಷಿಣೆ ಕೊಡಲಾಗದೆ ತಂದೆ ತಾಯಿಯರು 4 ಜನ ಮೊಮ್ಮಕ್ಕಳಿರುವ ಮುದುಕನ್ನು ಮದುವೆ ಆಗಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ಅಂಶವನ್ನು ಅವರು ಓದ್ತಾರೆ. ಶಾಂತಿಯಂತಹ ದಾರುಣ ಸ್ಥಿತಿ ಆಯ್ತಲ್ಲ ಅಂತಕ್ಕಂತಹ ಅಂಶ ಅವರ ಮನಸ್ಸಿನಲ್ಲಿ ದುಃಖ ಉಂಟಾಗ್ತದೆ. ಕೊನೆಗೆ ಆ ಅಂಶ ಮನಸ್ಸಿನಲ್ಲಿ ತುಂಬ ಪರಿಣಾಮ ಬೀರುತ್ತೆ. ಇಂತಹ ವರದಕ್ಷಿಣೆ ಕೊಡಲಾಗದೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಗೊತ್ತು ತನ್ನನ್ನು ತಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತಕ್ಕಂತಹ ಅಂಶ ಅವರ ಮನಸ್ಸಿಗೆ ತುಂಬ ಕಾಡುತ್ತೆ. ಅದನ್ನೆಲ್ಲವೂ ಕೂಡ ಮನಸ್ಸಿನಲ್ಲಿ ನೋಡ್ತಲೇ ಈಗಾಗಲೇ ಮೊದಲು ನನ್ನ ತಂದೆ ತಾಯಿಗಳು ಏನು ಬಿಟ್ಟಿರ್ತಕ್ಕಂತಹ ಹೆಣ್ಣು ಮಗಳು ನನ್ನ ಮದುವೆ ಆಗಲೇ ಎಷ್ಟು ಅವಳ ಮನಸ್ಸಿಗೆ ಬೇಜಾರಾಗಿದೆ, ಇಂತಹ ಒಂದು ಅಂಶವನ್ನು ನಾನು ಮರೆತು ಒಂದು ಮಾನವೀಯ ಗುಣವನ್ನು ನಾನು ಮರೆತು ಬಿಟ್ಟಿನಲ್ಲ ಅಂತಕ್ಕಂಥ ಅಂಶವೂ ಕೂಡ ಅವರಿಗೆ ದುಃಖಕರ ಆಗುತ್ತೆ. ಇವೆಲ್ಲ ಅಂಶವನ್ನು ಅವರು ಗಮನಿಸಿ ನನ್ನ ದುರಾಸೆಯಿಂದ ನಾನು ಶಾಂತಿಯನ್ನು ನಾನು ಮದುವೆ ಆಗಲಿಲ್ವಲ್ಲ ಅಂತಕ್ಕಂಥ ಅಂಶವೂ ಕೂಡ ಅವರಿಗೆ ಕಾಡುತ್ತೆ. ಇಂತಹ ಮುದ್ದಾಗಿರ್ತಕ್ಕಂತಹ ಹೆಣ್ಣುಮಗಳು ವಿದ್ಯಾವಂತೆ ಬುದ್ಧಿವಂತೆ ತನ್ನ ಆಸೆಯಿಂದ ಅವಳನ್ನು ಕಳ್ಕೊಂಡಲ್ಲ, ಅವಳ ಜೀವಕ್ಕೆ ನಾನೇ ಕಾರಣಭೂತ ಆದ್ಮೇಲೆ ಅಂತಕ್ಕಂಥ ಅಂಶ ಕಥೆಯ ನಾಯಕರಿಗೆ ಇಲ್ಲಿ ಗೊತ್ತಾಗುತ್ತೆ. ತನ್ನ ತಪ್ಪಿನ ಅರಿವಾಗುತ್ತೆ. ತನ್ನ ಮನಸ್ಸಿನ ಮೇಲೆ ತಾನೇ ಅವರು ಬೇಜಾರಾಗಿ ಈ ವರದಕ್ಷಿಣೆ ಅಂತಕ್ಕಂತಹ ಒಂದು ಪಿಶಾಚಿ ಏನಿದೆ ಅದೆಷ್ಟು ಸುಕುಮಾರಿಯರನ್ನು ಬಲಿ ತೆಗೆದುಕೊಂಡಿದೆ, ಎಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತು ಸಾವಿಗೀಡಾಗಿದ್ದಾರೆ ಅಂತಕ್ಕಂಥ ಅದರ ನಿಜ ಸ್ವರೂಪ ಅವರ ಮನಸ್ಥಿತಿಗೆ ಬರ್ತದೆ ಮಕ್ಕಳೇ. ಅವತ್ತಿನ ರಾತ್ರಿಯೇ ಅವರು ಊರಿಗೆ ಹೋಗ್ತಾರೆ. ಮನೆಗೆ ಹೋದಾಗ ತಂದೆ ಒಳಗಡೆ ಇರ್ತಾರೆ, ತಾಯಿ ರಂಗವಲ್ಲಿಯನ್ನು ಹಾಕ್ತಾ ಇರ್ತಾರೆ, ತಂಗಿ ವಿಜಯ ಕೂಡ ಅಲ್ಲಿ ಬರ್ತಾಳೆ. ಕೊನೆಗೆ ಮಾತಾಡಿಸ್ತಾರೆ. ವಿಜಯ ಕಥೆಯ ನಾಯಕನ ತಂಗಿ ಒಂದು ಚಿತ್ರವನ್ನು ನೋಡ್ತಾ ಅಲ್ಲಿ ನಿಂತಿರ್ತಾಳೆ. ಆ ಚಿತ್ರವನ್ನು ಅವಳಿಗೆ ಆ ಕಥೆಯ ನಾಯಕನಿಗೆ ಕಾಣ್ತಾನೆ ಅಲ್ಲಿ ಇರ್ತಾಳೆ. ಕೊನೆಗೆ ಅವಳಿಗೆ ಕಥೆಯ ನಾಯಕನಿಗೆ ಅರ್ಥ ಆಗುವ ಹಾಗೆ ಇನ್ನು ಒಂದು ಹುಡುಗಿ ಚಿತ್ರ ಇದು ಹೇಳಿ ಹೇಳಿದಾಗ
ಕಥೆಯ ನಾಯಕರಿಗೆ ತುಂಬ ದುಃಖ ಆಗ್ತದೆ. ಇಂತಹ ಒಂದು ಪತ್ರಿಕೆಯನ್ನು ನೋಡಿದಾಗ ಶಾಂತಿಯ ಚಿತ್ರ ಅವರ ಕಣ್ಣು ಮುಂದೆ ಬರ್ತದೆ ಮಕ್ಕಳೇ. ವರದಕ್ಷಿಣೆಯಿಂದ ತನ್ನ ಜೀವವನ್ನು ಕಳ್ಕೊಂಡಿರ್ತಕ್ಕಂತಹ ಶಾಂತಿಯ ಚಿತ್ರವನ್ನು ಈ ಕಥೆಯ ನಾಯಕ ಗಮನಿಸಿ ಅವಳ ಒಂದು ಜೀವವು ಕೂಡ ಈ ವರದಕ್ಷಿಣೆ ಅಂತಕ್ಕಂಥ ಒಂದು ಸಾಮಾಜಿಕ ಸಮಸ್ಯೆಯಿಂದ ಹೋಯ್ತಲ್ಲ. ಇಂತಹ ಆಸೆಗೆ ಬಿದ್ದು ಎಷ್ಟು ಪುರುಷರು ಇವತ್ತು ಹಣವನ್ನು ಕೊಡಬೇಕು, ವರದಕ್ಷಿಣೆಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ಗೋಜಿಗೆ ಹೋಗಿ ಬಡವರ ಹೆಣ್ಣು ಮಕ್ಕಳು ಇಂದು ಜೀವವನ್ನು ಕಳೆದುಕೊಳ್ಳುವಂತಹ ಒಂದು ದಾರುಣ ಸ್ಥಿತಿಗೆ ಇವತ್ತು ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಅಂತಕ್ಕಂಥ ಒಂದು ದುಃಖದ ಸನ್ನಿವೇಶವನ್ನು ಈ ಕಥೆಯ ನಾಯಕನ ಮೂಲಕ ಪ್ರತಿಯೊಬ್ಬ ಪುರುಷರಿಗೂ ಕೂಡ ಇಂತಹ ಒಂದು ಆತ್ಮ ವಿಶ್ಲೇಷಣೆಯನ್ನು, ತನ್ನ ಆತ್ಮವನ್ನು ವಿಶ್ಲೇಷಣೆ ಮಾಡಿಕೊಂಡು ತನ್ನ ತಪ್ಪಿನ ಅರಿವನ್ನು ಮಾಡಿಕೊಳ್ಳುವಂತಹ ಒಂದು ಅಂಶಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿರಬೇಕು. ನಾವು ಸ್ವಲ್ಪ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಇಂತಹ ಸಮಾಜದಲ್ಲಿ ಇವತ್ತೇನು ಹೆಣ್ಣು ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಹಣ ಇದ್ದಂಥವರಲ್ಲ, ಅನುಭವಿಸ್ತರಾಗಿರಲ್ಲ. ಒಂದು ಸಾಂಸಾರಿಕ ಜೀವನವನ್ನು ಮಾಡಬೇಕು ಅಂದರೆ ವಿವಾಹ ಅನಿವಾರ್ಯ. ಆ ವಿವಾಹವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಂದ ಯಾವುದೇ ರೀತಿಯ ಒಂದು ದುರಾಸೆಗೆ ಬಿದ್ದು ಇಂತಹ ಹಣವನ್ನು ಮತ್ತು ಆಭರಣಗಳನ್ನು ತೆಗೆದುಕೊಂಡು ಬಲವಂತವಾಗಿ ತೆಗೆದುಕೊಂಡು ಮದುವೆ ಮಾಡಿಕೊಂಡಿದೆಯಲ್ಲ, ಅದು ಇಂತಹ ಹೆಣ್ಣು ಮಕ್ಕಳ ಒಂದು ಜೀವಕ್ಕೆ ಧಕ್ಕೆ ಆಗ್ತದೆ. ಅವರ ತಂದೆ ತಾಯಿಗಳು ತನ್ನ ಜೀವವನ್ನು ಒತ್ತೆ ಇಟ್ಟು ಮದುವೆಯನ್ನು ಹೆಣ್ಣು ಮಕ್ಕಳೇ ಹೆತ್ತಿರುವಂತಹ ತಂದೆ ತಾಯಿಗಳು ಅವರು ಕೂಡ ಆತ್ಮವಂಚನೆಯನ್ನು ಮಾಡಿಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವ ದೃಷ್ಟಿಯಿಂದ ಸಾಲ ಸೋಲವನ್ನು ಮಾಡಿ ವರನಿಗೆ ಕೊಡುವಂತಹ ಸಂದರ್ಭದ ಹಣಗಳೇನಿದ್ದಾವೆ ಅದರಿಂದ ಅವರ ಒಂದು ಕುಟುಂಬವು ಕೂಡ ಹಾಳಾಗಿ ಹೋಗ್ತದೆ. ಕೊನೆಗೆ ಆ ಹೆಣ್ಣು ಮಗಳು ಈ ವಿಚಾರವನ್ನು ತಿಳಿದಂಥ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಗಳಿಗೆ ನೋವನ್ನು ಕೊಡಬಾರ್ದು ಅಂತಕ್ಕಂಥ ಅಂಶದಿಂದ, ನನ್ನಿಂದಲೇ ಇದೆಲ್ಲ ಆಗಿತ್ತು ಅಂತಕ್ಕಂಥ ಅಂಶದಿಂದ ಜೀವವನ್ನು ತಾನೇ ತೆಗೆದುಕೊಳ್ಳುವಂಥ ಅಂಶಕ್ಕೆ ಇವತ್ತು ಸಮಾಜದಲ್ಲಿರ್ತಕ್ಕಂತಹ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಈ ರೀತಿಯನ್ನು ಯೋಚನೆಯನ್ನು ಮಾಡ್ತಾರೆ ಮಕ್ಕಳೇ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ಈ ಒಂದು ಕಥೆಯ ಮೂಲಕ ಏನು ತಿಳ್ಕೊತೀವಿ ಅನ್ನೋ ಅವರು ಲೇಖಕರು ಏನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಸಮಾಜದ ಇವತ್ತಿನ ಸಂದರ್ಭದಲ್ಲಿ ವರದಕ್ಷಿಣೆ ಇರ್ತಕ್ಕಂಥದ್ದು ತಾಂಡವಾಡ್ತಾ ಇದೆ. ಇಂತಹ ಸಮಸ್ಯೆಯನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಇವತ್ತು ಸಮಾಜದಲ್ಲಿರ್ತಕ್ಕಂತಹ ತಂದೆ ತಾಯಿಗಳಿಗೆ, ವಿವಾಹ ಮಾಡಿಕೊಡುವಂತಹ ವರರಿಗೆ, ವರನ ತಂದೆ ತಾಯಿಗಳಿಗೆ ಇಂತಹ ವಿಷಯಗಳನ್ನು ನಾವು ಮನಮುಟ್ಟಿ ಹೇಳಿದಾಗ ಮಾತ್ರ ಇದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಅಂಶವನ್ನು, ಮತ್ತು ಇದು ತನ್ನ ಪ್ರತಿಯೊಬ್ಬ ಪುರುಷರು ಕೂಡ ತನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಯೋಚನೆಯನ್ನು ಮಾಡಬೇಕು. ಕಥೆಯ ನಾಯಕ ಇಲ್ಲಿ ಕೊನೆಯದಾಗಿ ಪಶ್ಚಾತ್ತಾಪವನ್ನು ಪಡ್ತಾನೆ. ತನ್ನ ತಪ್ಪಿನ ಅರಿವು ಅವನಿಗೆ ಆಗ್ತದೆ. ಆದರೆ ಕಾಲ ಮಿಂಚಿ ಹೋಗಿತ್ತು ಅಂತಕ್ಕಂಥದ್ದು. ಅದಕ್ಕೆ ನಾವು ಮುಂಚೆನೇ ಇವುಗಳನ್ನೆಲ್ಲ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು ಅಂತಕ್ಕಂಥ ಅಂಶವನ್ನು ಇಲ್ಲಿ ನಮಗೆ ಕಥೆಗಾರ್ತಿ ಒಡೆಯನ ಗೌರವ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ಈ ಗದ್ಯದ ಮೂಲಕ ನಾವು ನೋಡ್ತೀವಿ ಮಕ್ಕಳೇ. ಈ ತುಂಬ ಅದ್ಭುತವಾಗಿತ್ತು. ಸಾಮಾಜಿಕ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಒಂದು ಘಟನೆಯ ಚಿತ್ರಣವನ್ನು ಕಂಡು ತರುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಕೇಳಬಹುದು ಮಕ್ಕಳೇ. ಈ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಮುಂದಿನ ತರಗತಿಗೆ ಬರುವಾಗ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೀವಿ ಮಕ್ಕಳು. ಇದನ್ನು ನೀವು ಬರ್ಕೊಂಡು ಬರಬೇಕು. ವರದಕ್ಷಿಣೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು ಎನ್ನುವುದನ್ನು ನಿಮ್ಮ ಮಾತುಗಳಲ್ಲಿ 15 ವಾಕ್ಯಗಳಲ್ಲಿ ಪ್ರಬಂಧವನ್ನು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಪ್ರಬಂಧ ಅಂತಕ್ಕಂಥ ಪರೀಕ್ಷಾದೃಷ್ಟಿಗೆ 5 ಅಂಕಕ್ಕೆ ಇದೆ. ಪೀಠಿಕೆ, ಸಾರಾಂಶ, ಉಪಸಂಹಾರ, ಈ 3 ಅಂಶಗಳನ್ನು ನಿಮ್ಮದು ಗಮನದಲ್ಲಿಟ್ಟುಕೊಂಡು ಈ ವರದಕ್ಷಿಣೆಯಿಂದ ಆಗ್ತಕ್ಕಂಥ ಸಮಸ್ಯೆ ಏನು, ಅದನ್ನು ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕಾನೂನಿನ ಅರಿವು ಏನು ಅಂತಕ್ಕಂಥದ್ದು, ಮತ್ತು ಸಮಾಜದ ಚಿತ್ರಣ ನಿಮ್ಮ ಕಣ್ಮುಂದೆ ಏನಿದೆ ಅವುಗಳ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಪರಿಹಾರೋಪಾಯಗಳು ಮತ್ತು ಆ ಸಮಸ್ಯೆಗಳು ಅವುಗಳನ್ನು ನೀವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಬಂಧವನ್ನು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಜೊತೆಗೆ ಭಾಷಾಭಿಸ್ತಕ್ಕಂತಹ ಪ್ರಶ್ನೆಗಳಿವೆ, ಅವುಗಳಿಗೆ ಈ ಗದ್ಯವನ್ನು ಓದ್ಕೊಂಡು ಉತ್ತರವನ್ನು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಇಷ್ಟು ಇವತ್ತಿನ ಗದ್ಯ ಭಾಗ.
ಮತ್ತೆ ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.